ಕೊನೆಯ ಒಂದು ವಾಕ್ಯ. ಹಲ್ಲೆಲೂಯ. ನಮ್ಮ ಜೀವಿತ ಮನ ತಿರುಗುವಂಥ ಒಂದು ವಾಕ್ಯ, ನಮ್ಮ ಆತ್ಮಿಕತೆ ಸೇವೆಯ ಜೀವಿತ ಮನ ತಿರುಗುವಂಥ ಒಂದು ವಾಕ್ಯ. ಹಲ್ಲೆಲೂಯ. ಎಷ್ಟು ಜನ ಸಿದ್ಧರಾಗಿದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ ಏನಂತ ಗೊತ್ತಾ? ದೇವರ ವಾಕ್ಯ ಏನಾಗಿದೆ ಅಂತೆ? ಅದು ಇಬ್ಬಾಯಿ ಕತ್ತಿ ಆಗಿದೆ ಅಂತೆ. ಹಲ್ಲೆಲೂಯ. ದೇವರ ವಾಕ್ಯ ಏನಾಗಿದೆ? ಅದು ಇಬ್ಬಾಯಿ ಕತ್ತಿ ಆಗಿದೆ. ಅದು ಒಣಗಿದ ಎಲುಬುಗಳಿಗೆ ಏನನ್ನು ಉಂಟು ಮಾಡ್ತದಂತೆ? ಜೀವವನ್ನ ಉಂಟು ಮಾಡ್ತದಂತೆ. ಹಲ್ಲೆಲೂಯ. ದೇವರ ವಾಕ್ಯ ಏನ್ ಮಾಡ್ತದಂತೆ? ಒಣಗಿದ ಎಲುಬುಗಳಿಗೆ ಅದೇನುಂಟು ಮಾಡ್ತದಂತೆ? ಜೀವವನ್ನ ಉಂಟು ಮಾಡ್ತದಂತೆ. ಮತ್ತು ವಾಕ್ಯ ಹೇಳ್ತದೆ, ದೇವರ ವಾಕ್ಯ ನಮ್ಗೆ ಏನಾಗಿದೆ ಅಂತೆ? ನಮ್ಮ ದಾರಿಗೆ ಬೆಳಕಾಗಿದೆ ಅಂತೆ. ಹಲ್ಲೆಲೂಯ, ಹಲ್ಲೆಲೂಯ. ನನಗೆ ಬೆಳಕಾಗಿದೆ ಅನ್ನುವಂಥವ್ರು ಹಲ್ಲೆಲೂಯ. ಓಕೆ, ಸಮಯವನ್ನು ನಾವು ವ್ಯರ್ಥ ಮಾಡದೆ ಮುಂದಿನ ಸಮಯಕ್ಕೆ ನಾವು ಒಪ್ಪಿಸಿಕೊಡೋಣ. ಕರ್ತನ ಸಮ್ಮುಖದಲ್ಲಿ ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ, ದೇವ ಕಳೆದ ವರ್ಷವೆಲ್ಲ ನಮ್ಮನ್ನು ಕಾಪಾಡಿದರೆ ಸ್ತೋತ್ರಯ್ಯ. ಈ ಕೊನೆಯ ವರ್ಷದ ಕೊನೆಯ ಗಳಿಗೆಯಲ್ಲಿ ಕರ್ತನೆ ನಮ್ಮ ಕೂಡ ಮಾತನಾಡಲಿಕ್ಕಿರುವಂಥ ವಾಕ್ಯದ ಕುರಿತು ದೇವರೇ ನನ್ನ ಹತ್ರ ಪ್ರಾರ್ಥಿಸ್ತಾ ಇದ್ದೇನಯ್ಯ, ನಿನಗೆ ಒಪ್ಪಿಸ್ಕೊಡ್ತಾ ಇದ್ದೇನೆ. ನನ್ನ ಜೀವಿತಕ್ಕೆ ಒಂದು ಬಲವುಳ್ಳ ವಾಕ್ಯ ಅಪ್ಪ, ಈಗೋ ನನ್ನ ಜೀವಿತ ಬದಲಿಸುವಂಥ ಒಂದು ವಾಕ್ಯ, ನನ್ನ ಆತ್ಮಿಕತೆಯನ್ನು ಬದಲಿಸುವಂಥ ಒಂದು ವಾಕ್ಯ ರಾಜ. ಈಗ ನನ್ನ ಆತ್ಮಿಕತೆಯನ್ನು ಬಡಿದೆಬ್ಬಿಸುವಂಥ ಒಂದು ವಾಕ್ಯ ಕರ್ತನೆ. ನನ್ನ ಕುಟುಂಬ, ನನ್ನ ಗಂಡ, ನನ್ನ ಮಕ್ಕಳು ಸ್ವಾಮಿ ಬದಲಾಗುವಂಥ ಒಂದು ವಾಕ್ಯ. ನನ್ನ ಕುಟುಂಬ ಕ್ರಿಸ್ತನ ಕುಟುಂಬವಾಗುವಂಥ ಒಂದು ವಾಕ್ಯ. ದೇವರ ರಾಜ್ಯಕ್ಕಾಗಿ ಓಡುವಂಥ ಒಂದು ವಾಕ್ಯ ಕರ್ತನೆ ನನಗಾಗಿ ಒದಗಿಸಿಕೊಡಯ್ಯ. ಕೇಳಿಕೊಳ್ರಿ, ಎಲ್ಲರೂ ಕೇಳಿಕೊಳ್ರಿ. ದೇವರೇ, ನನ್ನ ಜೀವಿತವನ್ನು ಬದಲಿಸುವಂಥ ಒಂದು ಮಾತು ಅಪ್ಪ ನನಗೆ ಒದಗಿಸಿಕೊಡು ಸ್ವಾಮಿ. ದೇವ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನ ಒಂದೇ ಒಂದು ಮಾತು ನನ್ನ ಜೀವಿತವನ್ನು ಬದಲಿಸುವಂಥದ್ದಾಗಿದೆ ಎಂಬುದಾಗಿ. ಈಗೋ ಈ ದಿನ ಕೇಳುವಂಥ ಈ ವಾಕ್ಯ ಕರ್ತನೆ ದೇವ, ನನ್ನ ಬರುವಂಥ ವರ್ಷ ಕರ್ತನೆ ಅದು ಅದ್ಭುತವಾಗಿ ಅತಿಶಯವಾಗಿ ಆಶೀರ್ವಾದವಾಗಿರತಕ್ಕಂತೆ ದೇವ, ಅನೇಕ ಜನಗಳಿಗೆ ಸಾಕ್ಷಿಯಾಗಿ ಇರತಕ್ಕಂತೆ ದೇವರೇ ನನ್ನ ಕೂಡ ನೀನು ಮಾತನಾಡು ಎಂಬುದಾಗಿ ಕೇಳ್ಕೊಳ್ರಿ. ನನ್ನ ಬಲಹೀನತೆಗಳಿಗೆ ಮಾತನಾಡು ಸ್ವಾಮಿ, ನನ್ನ ಕಷ್ಟಗಳಿಗೆ ಮಾತನಾಡಯ್ಯ, ನನ್ನ ಕಣ್ಣೀರುಗಳಿಗೆ ಮಾತನಾಡು, ನನ್ನ ನೋವುಗಳಿಗೆ ಮಾತನಾಡು, ನನ್ನ ಸಾಲಗಳಿಗೆ ಮಾತನಾಡು, ನನ್ನ ಬಾಧೆಗಳಿಗೆ ವೇದನೆಗಳಿಗೆ ನೀನು ಮಾತನಾಡು ಸ್ವಾಮಿ. ನನ್ನ ಕುಟುಂಬದಲ್ಲಿರುವ ಬಡತನ ದಾರಿದ್ರ್ಯತನಕ್ಕೆ ನೀನು ಮಾತನಾಡಯ್ಯ. ಕೇಳಿಕೊಳ್ಳ್ರಿ ಏಸಪ್ಪ, ಇವತ್ತಿನ ನಿನ್ನ ಒಂದು ಮಾತು ಸ್ವಾಮಿ ನನ್ನ ಜೀವಿತವನ್ನೇ ಬದಲಿಸುವಂಥದ್ದಾಗಿರಲಿ ಕರ್ತ. ಪೂರ್ಣವಾಗಿ ಕ್ರಿಸ್ತನಿಗಾಗಿ ಒಂದು ತಿರುವು ಕಾಣತಕ್ಕಂತೆ ನೀನು ಕೃಪೆ ತೋರಿಸು ಸ್ವಾಮಿ ಎಂಬುದಾಗಿ ಕೇಳ್ಕೊಳ್ರಿ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಿದೆ, ಪವಿತ್ರಾತ್ಮನು ಅವರವರ ಆಸಕ್ತಿಗಳಿಗೆ ತಕ್ಕ ಹಾಗೆ ಅವರನ್ನು ಆಶೀರ್ವದಿಸುವಾತನಾಗಿದ್ದಾನೆ ಎಂಬುದಾಗಿ. ಈ ದಿನ ಯಾವ ಮನಸ್ಸಿನಿಂದ, ಯಾವ ಪ್ರಾರ್ಥನೆ ವಿಜ್ಞಾಪನೆಯೊಡನೆ ನೀನು ಕರ್ತನನ್ನು ಬೇಡಿಕೊಳ್ತಾ ಇದೆಯೋ ಅದಕ್ಕಿಂತ ಅಧಿಕವಾಗಿ ನಿನ್ನ ಜೀವಿತವನ್ನು ಬದಲಿಸುವಂಥ ಒಂದು ಉತ್ತಮವಾದ ವಾಕ್ಯದಿಂದ ದೇವರನ್ನ ಹೃದಯವನ್ನು ತುಂಬಿಸುವಂಥವರಾಗಿದ್ದಾರೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರೇ ಮಾತನಾಡಪ್ಪ. ಕೇಳ್ರಿ, ಬಾಯಿ ಬಿಟ್ಟು ದೇವರೇ ಮಾತನಾಡ್ರಿ ಸ್ವಾಮಿ. ಬರುವ 2026ನೇ ವರ್ಷ ನನ್ನ ಜೀವಿತದಲ್ಲಿ ಒಂದು ಆಶೀರ್ವಾದದ ಜೀವಿತವಾಗಿರಲಿಕ್ಕೆ ಇವತ್ತು ನನ್ನ ಕೂಡ ನೀವು ಮಾತನಾಡ್ರಿ ಸ್ವಾಮಿ. ಮಾತನಾಡ್ರಿ ಅಯ್ಯ. ಈಗೋ ನನ್ನ ಬಲಹೀನತೆಗಳಿಗೆ ನೀವು ಮಾತನಾಡ್ರಿ ಸ್ವಾಮಿ. ದೇವಾ, ಎಷ್ಟೋ ಪಾಪದ ಕೃತ್ಯಗಳು, ನಿನಗೆ ವಿರೋಧವಾದ ಕೆಲಸ ಕಾರ್ಯಗಳು ನಾನು ಬಿಡಬೇಕು ಎಂಬುದಾಗಿ ಆಲೋಚಿಸಿದರು ದೇವರೇ, ನಾನು ಎಷ್ಟೇ ಶ್ರಮೆ ಪಟ್ಟರು ದೇವಾ ಅದು ನನ್ನಿಂದ ಮಾಡಲು ಆಗುತ್ತಿಲ್ಲಯ್ಯ. ಈ ದಿನ ನಿಮ್ಮ ಒಂದು ವಾಕ್ಯದ ಮುಖಾಂತರ ನಮಗೆ ಒಂದು ಬಲವನ್ನು ಕೊಡು ಸ್ವಾಮಿ. ನಿಮ್ಮ ವಾಕ್ಯದ ಮುಖಾಂತರ ನಾವು ಓವರ್ಕಮ್ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ರಿ ದೇವರೇ. ಹೇಳ್ರಿ ಎಸಪ್ಪ, ನಿಮ್ಮ ವಾಕ್ಯ ಹೇಳ್ತದಲ್ಲಯ್ಯ, ನಿಮ್ಮ ಪಾಪಗಳು ಅದು ಎಷ್ಟೇ ಕಡು ಕೆಂಪಗಾಗಿದ್ದರೂ ಅದನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡುತ್ತೇನೆ ಎಂಬುದಾಗಿ.
ಈಗ ಸ್ವಾಮಿ ನನ್ನೆಲ್ಲ ಪಾಪದ ಜೀವಿತಗಳು, ಪಾಪದ ಕೃತ್ಯಗಳು, ನಿನ್ನ ವಾಕ್ಯಕ್ಕೆ ವಿರೋಧವಾದ ಜೀವಿತಗಳು ಸ್ವಾಮಿ ಎಲ್ಲವನ್ನ ಬಿಟ್ಟು ಹೊಸ ವರ್ಷದಲ್ಲಿ ನಾನು ಕಾಲಿಡುವಾಗ ಹೊಸ ಸ್ವಭಾವದೊಡನೆ, ನೂತನ ಸ್ವಭಾವದೊಡನೆ, ಕ್ರಿಸ್ತನ ಸ್ವಭಾವದೊಡನೆ ಕರ್ತನೆ ದೇವಾ ನೀನು ಬಯಸುವಂತ ರೀತಿಯಲ್ಲಿ ಕರ್ತನೆ ಜೀವಿಸತಕ್ಕಂತೆ, ನಡೆಯತಕ್ಕಂತೆ, ಮಾತನಾಡತಕ್ಕಂತೆ, ಸೇವೆ ಸಲ್ಲಿಸತಕ್ಕಂತೆ ಈಗೋ ಈ ದಿನ ವಾಕ್ಯದ ಮುಖಾಂತರ ದೇವಾ ನಮಗೆ ಮಾತನಾಡ್ರಿ ಅಪ್ಪ. ನಿಮ್ಮ ಒಂದು ಪ್ರಕಟಣೆ ನಮ್ಮ ಹೃದಯದಲ್ಲಿ ಉಂಟಾಗಲಿ ಸ್ವಾಮಿ, ಉಂಟಾಗಲಿ ಅಯ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಈಗ ನಾವು ಆಕಾಶದ ಕಡೆಗೆ ಕೈಗಳನ್ನೆತ್ತುತ್ತಾ ಕೇಳಿಕೊಳ್ಳೋಣವೆ. ಥ್ಯಾಂಕ್ ಯು ಲಾರ್ಡ್. ದೇವಾ ನಿನಗೆ ಸ್ತೋತ್ರ. ಈ ದಿನ ನನ್ನ ಕೂಡ ಮಾತನಾಡ್ತಿರೋದಕ್ಕಾಗಿ ಸ್ತೋತ್ರ ಅಯ್ಯ ದೇವರೇ. ಹೊಸ ವರ್ಷಕ್ಕೆ ಒಂದು ಆಶೀರ್ವಾದ ನಿಧಿಯಾಗಲು ನನ್ನನ್ನೊಂದು ಪಾತ್ರೆಯಾಗಿ ಸರಿಪಡಿಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನನ್ನನ್ನು ತಿದ್ದುವುದಕ್ಕಾಗಿ, ಓದುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಿಮಗೆ ಸ್ತೋತ್ರ ಅಯ್ಯ. ಕೈಗಳನ್ನ ಹೇಳೋಣ. ಥ್ಯಾಂಕ್ ಯು ಲಾರ್ಡ್. ಈಗೋ ನನ್ನ ಹೃದಯವನ್ನು ನಿನಗಾಗಿ ಬರಿದು ಮಾಡಿಕೊಳ್ತೇನೆ ಸ್ವಾಮಿ, ಸಂಪೂರ್ಣವಾಗಿ ಬರಿದು ಮಾಡಿಕೊಳ್ತೇನೆ ಅಯ್ಯ. ನಿನ್ನ ಜೀವವುಳ್ಳ ವಾಕ್ಯದಿಂದ ನನ್ನನ್ನು ತುಂಬಿಸು ಸ್ವಾಮಿ. ನೂತನ ಸ್ವಭಾವದಿಂದ ನನ್ನ ತುಂಬಿಸಯ್ಯ. ನೂತನ ಗುಣಗಳಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್. ವರ್ಷಿಪ್ ಯು ಲಾರ್ಡ್. ಸತ್ಯವಾಕ್ಯವೇ ನೀನನ್ನು ಸೇರು, ಸತ್ಯವಾಕ್ಯವೇ ನೀನನ್ನು ಸೇರು, ಜಗಜ್ಯೋತಿಯೇ ಸ್ವಾಮಿ ನನ್ನೇಸುವೆ, ಜಗಜ್ಯೋತಿಯೇ ಸ್ವಾಮಿ ನನ್ನೇಸುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾನ್ ಬಾಳುವೆ. ಕೈಗಣ್ಣೆತ್ತಿ ಹೇಳೋಣ ಎಲ್ಲರೂ ಸೇರಿ. ಅಪ್ಪ ನಿನ್ನ ದಿವ್ಯವಾದ ಸನ್ನಿಧಿಗೆ ನಾನು ಬರ್ತೇನೆ ಸ್ವಾಮಿ. ಅಪ್ಪ ಈಗ ಕರ್ತನೆ ನನ್ನನ್ನು ನಿನ್ನ ಮಗಳಾಗಿ ರೂಪಿಸು, ನಿನ್ನ ಮಗನಾಗಿ ನನ್ನನ್ನು ರೂಪಿಸು, ನಿನ್ನ ದಾಸರಾಗಿ ನಮ್ಮನ್ನ ರೂಪಿಸಯ್ಯ, ನಿನ್ನ ಸೇವಕರಾಗಿ ನಮ್ಮನ್ನ ರೂಪಿಸು ಸ್ವಾಮಿ. ನಾನ್ ಬರುವೆ ಸ್ವಾಮಿ ನಿನ್ನ ಮಗಳಾಗಿ ನಾನ್ ಬಾಳುವೆ. ಹೇಳಲು ಸೇರಿ. ನಿನ್ನ ದಿವ್ಯ ಸನ್ನಿಧಿಗೆ ನಾನ್ ಬರುವೆ ಸ್ವಾಮಿ, ನಿನ್ನ ಮಗಳಾಗಿ ನಾನ್ ಬಾಳುವೆ, ನಿನ್ನ ಮಗಳಾಗಿ ನಾನ್ ಬಾಳುವೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈಗ ದೇವರೇ ಮಾತನಾಡಲಿರುವಂಥ ನಿನ್ನ ದಾಸರು ನಿಮ್ಮ ಕರೆಗಳಿಗೆ ಒಪ್ಪಿಸ್ತಾ ಇದ್ದೇವೆ ರಾಜ. ಈಗ ಕೂಡಿ ಬಂದಂಥ ಒಂದೊಂದು ಆತ್ಮಗಳಿಗೆ ಸ್ವಾಮಿ ಬೇಕಾದಂಥ ನಿನ್ನ ವಾಕ್ಯಗಳು ಅವರ ಮೂಲಕ ಪ್ರಕಟವಾಗಲಿ ಸ್ವಾಮಿ. ಈಗ ಈ ದಿನ ಕೇಳುವಂಥ ವಾಕ್ಯದ ಮುಖಾಂತರ ದೇವ ಅವರ ಜೀವಿತದಲ್ಲಿ ಬಿಡುಗಡೆ ಉಂಟಾಗಲಿ ಸ್ವಾಮಿ. ರೋಗದಿಂದ ಓಡಿ ಬಂದಿರುವಂಥವರಿಗೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಸೌಖ್ಯ ಉಂಟಾಗಲಿ. ಕಣ್ಣೀರಿನಿಂದ ಓಡಿ ಬಂದಂಥವರಿಗೆ ಕರ್ತನೆ ಈಗ ಅವರ ಜೀವಿತದಲ್ಲಿ ಸಂತೋಷ ಉಂಟಾಗಲಿ ಸ್ವಾಮಿ. ಬಲಹೀನತೆಯಲ್ಲಿರುವವರಿಗೆ ಸ್ವಾಮಿ, ನೊಂದು ಬೆಂದಂತವರಿಗೆ ರಾಜ, ಮುರಿದ ಮನಸ್ಸುಳ್ಳವರಿಗೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಕರ್ತ ಈ ದಿನ ನಿಮ್ಮ ವಾಕ್ಯ ಕರ್ತನೆ ಅವರಿಗೆ ಬಲವನ್ನ ಉಂಟು ಮಾಡಲಿ ಸ್ವಾಮಿ. ದೇವಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬೊಬ್ಬರನ್ನು ಈ ದಿನ ನಿಮ್ಮ ವಾಕ್ಯದ ಮುಖಾಂತರ ಅಪ್ಪ ನೂತನ ಸ್ವಭಾವದಿಂದ ನಮ್ಮನ್ನು ರೂಪಿಸ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಮುಂದಿನ ವಾಕ್ಯ ಭಾಗ ಸಮಯ ನಿಮ್ಮ ಕೆಳಗೆ ಒಪ್ಪಿಸ್ತೇವಯ್ಯ. ನೀವು ಆಳ್ವಿಕೆ ಮಾಡ್ರಿ, ನೀವು ತಾನೇ ಕಾರ್ಯ ಮಾಡ್ರಿ ಸ್ವಾಮಿ. ನಿಮ್ಮ ಚಿತ್ತದಂತೆ ಸ್ವಾಮಿ ನಮ್ಮೆಲ್ಲರನ್ನ ನಡೆಸ್ರಿ. ಹಾಗೆ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕದ ತಂದೆಯೇ. ಗಟ್ಟಿಯಾಗಿ ಹೇಳೋಣ, ಮತ್ತೊಮ್ಮೆ ಹೇಳೋಣ, ಮೊಗದೊಮ್ಮೆ ಹೇಳೋಣ. ಆಮೆನ್. ಹಲ್ಲೆಲೂಯಾ.
ಈಗ ಜೀವವುಳ್ಳ ವಾಕ್ಯವನ್ನ ಕೇಳುವಂತ ಸಮಯವಾಗಿದೆ. ಜೋರಾದ ಕರೆಗಳನ್ನು ತಟ್ಟುತ್ತಾ ಮುಂದಿನ ಸಮಯ ವಾಕ್ಯ ಭಾಗದ ಸಮಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವಂತ ಬ್ರದರ್ ರವಿಕುಮಾರ್ ಅವರಿಗೆ ನಾವು ವಾಕ್ಯ ಭಾಗದ ಸಂದೇಶಕ್ಕಾಗಿ ನಾವು ಅವರನ್ನು ಒಪ್ಪಿಸಿಕೊಡೋಣ. ಜೋರಾದ ಕರೆಗಳನ್ನು ತಟ್ಟುತ್ತಾ ಮುಂದಿನ ಸಮಯಕ್ಕಾಗಿ ನಾವು ಅವರನ್ನು ಒಪ್ಪಿಸಿಕೊಡೋಣ. ದೇವರಾತ್ಮನು ತಾನೇ ಅವರ ಮುಖಾಂತರ ಆಳ್ವಿಕೆ ಮಾಡಲಿ. ಆಮೆನ್. ಜೋರಾಗಿ ಅವ್ರು ಬರುವವರೆಗೂ ನೀವು ಚೆನ್ನಾಗಿ ಕರೆಗಳನ್ನು ತಟ್ಟಿಸ್ಬೇಕು. ಇಸ್ವಿನ ಬಿಟ್ಟು 2026 ನಾವು ಹೋಗ್ತಾ ಇದ್ದೀವಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ನಾವೆಷ್ಟೋ ಧನ್ಯರು. ಹೆಂಗೆ ಲೋಕದವರು ವಿಧ ವಿಧ ರೀತಿಯಲ್ಲಿ ಹೊಸ ವರ್ಷನ ಎದುರು ನೋಡೋಕೆ ಹೋಗ್ತಾ ಇದ್ದಾರೆ. ನಾವು ಆತನ ಸಮ್ಮುಖದಲ್ಲಿ ಸ್ತುತಿಯೊಡನೆ, ಸ್ತೋತ್ರಗಳೊಡನೆ, ಕೃತಜ್ಞತೆಯೊಡನೆ, ಹಲ್ಲೆಲೂಯ, ಪ್ರಾರ್ಥನೆಯೊಂದಿಗೆ, ವಾಗ್ದಾನಗಳೊಂದಿಗೆ, ಬಹುಮಾನಗಳೊಂದಿಗೆ ನಾವು ದೇವರನ್ನ ಎದುರು ನೋಡೋಕೆ ಹೋಗ್ತಾ ಇದ್ದೀವಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳೋಣ. ಮಹಾಪರಿಶುದ್ಧ ಗಣುಳ್ಳ ಪ್ರೀತಿಯ ಪರಲೋಕ ಪರಿಶುದ್ಧ ತಂದೆ ದೇವರೇ, ಈ ದಿವ್ಯ ಸಮಯದಲ್ಲಿ ಕರ್ತಪ್ಪ ನಾವು ಕಲಿಬೇಕಾದಂಥ ನಿನ್ನ ಮಾತುಗಳನ್ನು ಕರ್ತೀನಿ, ವಿಷಯಗಳನ್ನು ಸ್ವಾಮಿ ಕರ್ತನೆ, ನಿಮ್ಮ ಆಲೋಚನೆಗಳನ್ನು ಸ್ವಾಮಿ ಅಪ್ಪ, ನಿಮ್ಮನ್ನು ಕೃಪೆಯನ್ನು ಸ್ವಾಮಿ, ನಿಮ್ಮ ಆತ್ಮನ ಆಳ್ವಿಕೆಯನ್ನು ತಂದೆ, ನಿನ್ನ ಚಿತ್ತವನ್ನು ಸ್ವಾಮಿ ಕರ್ತನೆ, ನಿಮ್ಮ ಆಳ್ವಿಕೆ ಕರ್ತನೆ ಸ್ವಲ್ಪ ನಮಗೆ ಸಹಾಯವಾಗಲಿ. ಬಂದಂಥ ಎಲ್ಲ ದೈವಜನ ಮಕ್ಕಳಿಗಾಗಿ ಸ್ತೋತ್ರ. ಈ ರಾತ್ರಿ ಸಮಯದಲ್ಲಿ ಕರ್ತನೆ ನಿನ್ನ ಪಾದ ಬಳಿಗೆ ನಿನ್ನ ಸಮ್ಮುಖಕ್ಕೆ ಬಂದಿದ್ದಾರೆ ರಾಜ್ಯ ಕರ್ತನೆ. ಅವ್ರ ನಂಬಿಕೆ ನಿರೀಕ್ಷೆ ನಿರರ್ಥಕವಾಗದೆ ಸ್ವಾಮಿ ಕರ್ತನೆ, ಇನ್ನು ವಾಕ್ಯ ಬಲದಿಂದ ನಮ್ಮನ್ನು ತುಂಬಿಸು, ಸದೃಢಪಡಿಸು. ಎಲ್ಲ ಬದಲಾವಣೆ ಬೇಕಲ್ಲಿ ಬದಲಾವಣೆ ಆಗಿ, ಎಲ್ಲಿ ಸ್ಥಿರಗೊಳ್ಳಬೇಕಲ್ಲಿ ಸ್ಥಿರಗೊಂಡು, ಎಲ್ಲ ದೃಢಗೊಳ್ಳಬೇಕಲ್ಲಿ ದೃಢಗೊಂಡು, ಎಲ್ಲ ಕರ್ತನೆ ಬಲ ಹೊಂದಬೇಕಲ್ಲಿ ಬಲ ಒಂದು ಸ್ವಾಮಿ ಕರ್ತನೆ. ನಿಮ್ಮ ಆಶೀರ್ವಾದಕ್ಕೆ ನಾವು ಪಾತ್ರರಾಗಲು ಕೃಪೆ ಮಾಡಿ ಸಹಾಯ ಮಾಡಿ ರಾಜ್ಯ. 2025 ಎಷ್ಟೋ ಅದ್ಭುತಗಳು ಸ್ವಾಮಿ, ಎಷ್ಟೋ ಮಹತ್ ಕಾರ್ಯಗಳು ಕರ್ತನೆ. ಒಂದೊಂದು ತಿಂಗಳು ಸ್ವಾಮಿ ಕರ್ತನೆ, ಒಂದೊಂದು ವಾರ, 365 ದಿವಸವೂ ನಮ್ಮನ್ನು ಕಣ್ಣೊಪ್ಪದಲ್ಲಿ ಕಾಯ್ದು ಕಾಪಾಡಿ ನಡ್ಸ್ಕೊಂಡು ಬಂದಿರೋ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ 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 ರಾಜ್ಯ. ದೊಡ್ಡ ನಂಬಿಕೆ ನಿರೀಕ್ಷೆಯೊಂದಿಗೆ ಸ್ವಾಮಿ ಕರ್ತನೆ 2025 ಕರ್ತನೆ ಪ್ರಾರ್ಥನೆಯನ್ನು ಬಿತ್ತಿದ್ದೀವಿ, ಸೇವೆಯನ್ನು ಬಿತ್ತಿದ್ದೀವಿ. ನಿಮ್ಮ ಕೃಪೆಯನ್ನು, ನಿಮ್ಮ ಕಾರ್ಯಗಳನ್ನು ಅಪ್ಪ ಕರ್ತನೆ, ನಿಮ್ಮ ಚಿತ್ತವನ್ನು ಕರ್ತನಪ್ಪ ನೆರವೇರಿಸಿದ್ದೀವಿ ಸ್ವಾಮಿ ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ 2026 ಇಸ್ವಿ ಕರ್ತನೆ ಸಪ್ಪ, ಅದು ಕೊಯ್ಲಾಗಿರಲಿ ಸ್ವಾಮಿ ಕರ್ತನೆ, ಅದು ಸುಗ್ಗಿಯಾಗಿರಲಿ ಸಪ ಕರ್ತನೆ, ಆಶೀರ್ವಾದವಾಗಿರಲಿ ಕರ್ತನೆ. ಅದು ಪ್ರತಿಫಲನ ನಾವು ಕಾಣೋದಕ್ಕೆ ಕೃಪೆ ಮಾಡು, ಸಹಾಯ ಮಾಡಿ ಕರ್ತನೆ, ಕೃಪೆ ಮಾಡಿ ಸಹಾಯ ಮಾಡು. ಬಂದಂತೆ ಎಲ್ಲ ಮಕ್ಕಳನ್ನ ಕೈಪಿಸ್ಕೊಡುತ್ತಾ, ಈ ಸಮಯನ ಕೈಪಿಸ್ಕೊಡುತ್ತಾ, ನಮ್ಮ ಪ್ರಾಣಾತ್ಮಶಿಕೆಯನ್ನು ಗೊಪ್ಪಿಸ್ಕೊಡುತ್ತಾ, ನೀವೇ ಮಾತನಾಡಬೇಕಾಗಿ, ನಿಮ್ಮ ಸಹಾಯ ಉಂಟಾಗಬೇಕಾಗಿ, ನಮ್ಮ ಸ್ಥಿರಪಡಿಸಬೇಕಾಗಿ, ನಮ್ಮ ಒಡೆಯನು ರಕ್ಷಕನು ದೇವರದಂತೆ ಯೇಸು ನಾಮದ ಪ್ರಾಸ್ತೆ ಪರಿಶುದ್ಧ ಪರಲೋಕ ತಂದೆ ದೇವರೇ, ಆಮೇನ್. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಓಕೆ, ಹಲ್ಲೆಲೂಯ. ಯಾರು ನಿದ್ದೆ ಮಾಡ್ತಾ ಇದ್ದೀರಾ? ಇಲ್ಲ, ವೆರಿ ಗುಡ್. ಹಲ್ಲೆಲೂಯ. ನೋಡಿ, ಏನೋ ವೈಟ್ ಶರ್ಟ್ ಹಾಕೊಂಡಿದ್ದೀರಂತೆ, ಹಚ್ಚರಾಗಿ ನೋಡ್ತೀರಾ. ಸ್ಕಿಟ್ ಇದೆ, ಏನೋ ಏಸಮ್ದು ವ್ಯಾಷ ಅಂತ ಹೇಳಿದ್ರು. ಹಲ್ಲೆಲೂಯ. ಓಕೆ, ವಾಕ್ಯ ನೋಡ್ಕೊಳ್ಳೋಣ. ಎಫೆಸದವರಿಗೆ 4ನೇ ಅಧ್ಯಾಯ 23ನೇ ವಚನ. ಎಫೆಸ 4:23 ಅಲ್ಲ? ಸಾಕು. ಹಲ್ಲೆಲೂಯ. ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹಲ್ಲೆಲೂಯ. ನೂತನ ಸ್ವಭಾವವನ್ನು ನಾವು ಧರಿಸರಾಗಿರ್ಬೇಕಂತ. ಹೊಸಬರಾಗಿ. ಹೆಂಗೆ ಹೊಸಬರು? ಹಲ್ಲೆಲೂಯ. ಹೇರ್ ಸ್ಟೈಲ್ ಚೇಂಜ್ ಮಾಡೋದಾ? ಬಟ್ಟೆ ಚೇಂಜ್ ಮಾಡೋದಾ? ಹಲ್ಲೆಲೂಯ. ನಮ್ಮ ಸ್ವಭಾವಗಳು ಏನೆಲ್ಲ ದೇವರಿಗೆ ವಿರುದ್ಧವಾಗಿಂಥ ಕಾರ್ಯಗಳಲ್ಲಿ ಏನೆಲ್ಲಿದ್ದೋ ಅದನ್ನೆಲ್ಲ ಬಿಟ್ಟು ನೂತನ ಕಾರ್ಯಗಳಿಗೆ ನಾವು ಹೋಗುವಂಥದ್ದು. ಹಲ್ಲೆಲೂಯ. ಈಗ ಹೋದ 2025 ಸ್ವಲ್ಪ ಹೊತ್ತಿಗೆ ಹೋಗುತ್ತೆ, ಮತ್ತೇನು ಬರುತ್ತೆ? 26 ಹೊಸ ವರ್ಷ. ಹಲ್ಲೆಲೂಯ. ಹಳೆ ವರ್ಷ ಹೋದ ಹಾಗೇನೆ ನಮ್ಮ ಪೂರ್ವ ಸ್ವಭಾವಗಳು, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳನ್ನು ನಾವು ಬಿಟ್ಟು ಹೊಸಬರಾಗಿ ಆತನ ಇಷ್ಟಕ್ಕೆ ಚಿತ್ತಾನುಸಾರವಾಗಿ ನಡೆಯುವರಾಗಿ ಜೀವಿಸುವುದೇ
ನಮ್ಮ ಸ್ವಭಾವವನ್ನು ನಾವು ಧರಿಸಿಕೊಳ್ಳೋರಾಗಿರ್ತೀವಿ. ಅಲ್ಲೆಲುಯ್ಯ. ಆ ಸ್ವಭಾವ ಹೇಗಿರ್ಬೇಕಪ್ಪ ಅಂದರೆ ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದಾಗಿಯೂ ದೈವ ಭಕ್ತಿ ಉಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಅಲ್ಲೆಲುಯ್ಯ. ಆ ಸ್ವಭಾವ ಹೆಂಗಿರ್ಬೇಕಂದ್ರೆ ದೇವರ ಸ್ವಭಾವ. ನಮ್ಮನ್ನು ನೋಡಿದಾಗ ದೇವ್ರು ನೋಡೋದ ಹಾಗಿರಬೇಕು. ನಮ್ಮ ಮಾತು ದೇವ್ರ ಮಾತು ಆಗಿರಬೇಕು. ನಮ್ಮ ನೋಟ ದೇವ್ರ ನೋಟವಾಗಿರಬೇಕು. ಅಲ್ಲೆಲುಯ್ಯ. ನಮ್ಮ ಆಲೋಚನೆ ದೇವರ ಆಲೋಚನೆ ಆಗಿರಬೇಕು. ಇದೇ ದೇವರ ಸ್ವಭಾವಕ್ಕೆ ದೇವರ ಸ್ವಭಾವವನ್ನು ಧರಿಸ್ಕೊಳ್ಳೋದಾಗಿದೆ. ಅಲ್ಲೆಲುಯ್ಯ. ನಮ್ಮ ಮಾತಲ್ಲಿ ಸತ್ಯ, ನಮ್ಮ ಕಾರ್ಯಗಳಲ್ಲಿ ನೀತಿ, ಭಯ, ಭಕ್ತಿ ಉಳ್ಳೋದಾಗಿರ್ಬೇಕು. ಅಲ್ಲೆಲುಯ್ಯ. ಯೇಸು ಕ್ರಿಸ್ತನು ಹೇಗೆ ಎಂಬುದು, ಆತನು ಹೇಗೆ ಯಾವ ರೀತಿ ಅಂತಿದ್ದಾನೆಂಬುದು ನಾವು 4 ಪತ್ರಿಕೆ ಸುವಾರ್ತೆಗಳಲ್ಲಿ ನೋಡ್ತೀವಿ. ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ. ಅಲ್ಲೆಲುಯ್ಯ. ಆ ವಾಕ್ಯ ಅಂತ ನೋಡುವಾಗ ಆತನು ಎಂಥ ಉಳ್ಳವನಾಗಿದ್ದಾನೆ, ಎಷ್ಟು ಒಳ್ಳೆಯವನು, ಎಷ್ಟು ಪರಿಶುದ್ಧನು, ಎಷ್ಟು ನೀತಿ ಉಳ್ಳವನು, ಅಲ್ಲೆಲುಯ್ಯ, ಎಷ್ಟು ಸತ್ಯವಂತನಂತ ನಾವು ನೋಡ್ತೀವಿ. ಆ ಕಾರ್ಯಗಳು ನಮ್ಮಲ್ಲಿ, ಆ ಸೇವೆ ಮನೋಭಾವ, ಎಂಥ ಸೇವೆ ದೇವರು ಮಾಡಿದಂಥದ್ದು. ತನ್ನ ಶಿಷ್ಯರ ಪಾದಗಳನ್ನೇ ಆತನು ತೊಳೆದ. ಆತನ ಯಾರು? ಸರ್ವಶಕ್ತನು, ದೇವಾದಿ ದೇವನು, ಪರಲೋಕದಿಂದ ಇಳಿದು ಬಂದಂಥ ದೈವ ಕುಮಾರ. ಅಲ್ಲೆಲುಯ್ಯ. ಎಷ್ಟು ತನ್ನ ತಗ್ಗಿಸ್ಕೊಂಡು ಸೇವೆ ಎಂಬುದನ್ನು ತೋರಿಸ್ನಪ್ಪ ಅಂತಂದ್ರೆ, ಸ್ವತಃ ತನ್ನ ಶಿಷ್ಯರು ಯಾರು? ಅಲ್ಲೆಲುಯ್ಯ. ಈ ಭೂಮಿ ಮೇಲೆ ಹುಟ್ಟಿದಂಥವ್ರು ಅವರ ಪಾದಗಳನ್ನು ತೊಳಿತಾರೆ. ಅಲ್ಲೆಲುಯ್ಯ. ಆ ಸ್ವಭಾವಗಳ, ಆ ಕಾರ್ಯಗಳು ನಮ್ಮಲ್ಲಿ ಕಾಣಬೇಕಂತ ದೇವರು ಇಷ್ಟಪಡ್ತಾನೆ. ರೋಮ 8:6 ನೋಡಿ. ಅಲ್ಲೆಲುಯ್ಯ. ಶರೀರ ಅದು 8:6 ಅಲ್ಲಿ ಓದಿದ್ರಲ್ಲ. ಓಕೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಅಲ್ಲೆಲುಯ್ಯ. ಯಾವಾಗ ನಾವು ಯೇಸು ಸ್ವಾಮಿ ಸ್ವಂತ ರಕ್ಷಕ ಅಂಗೀಕಾರ ಮಾಡ್ಕೊಂಡು ಯೇಸು ಸ್ವಾಮಿನ ನಾವು ದೇವರಾಗಿ ನಂಬ್ಕೊಂಡ್ವೋ, ಪಾಪದ ಪಾಲಿಗೆ ನಾವು ಸತ್ತೋದ್ವಿ, ನಮ್ಮನ್ನ ತನ್ನ ಸ್ವಂತ ರಕ್ತದಿಂದ ತೆಗೆದುಕೊಟ್ಟು ನಮ್ಗೆ ಕೊಂಡುಕೊಂಡ. ಅಲ್ಲೆಲುಯ್ಯ. ಇನ್ನು ನಮ್ಮಲ್ಲಿ ಜೀವಿಸುವುದು ನಾವಲ್ಲ, ನಮ್ಮಲ್ಲಿ ಯೇಸು ಜೀವಿಸನಂತ ವಾಕ್ಯ ಹೇಳುತ್ತೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಹಾಗಾದ್ರೆ ನಾವು ಆಗಿನ ರಕ್ಷಿಸಲ್ಪಟ್ಟಿದ್ದೀನಿ, ನಾ ದೇವ್ರ ಮಗನು ಮಗಳ ಆಗಿದ್ದೀನಿ ಅನ್ನೋದು ಆದರೆ, ಅಲ್ಲೆಲುಯ್ಯ, ಈ ಶರೀರ ಭಾವಗಳ ಮೇಲೆ ನಾವು ಮನಸ್ಸು ನೀಡೋಕೆ ಹೋಗ್ಬಾರ್ದು. ಅಲ್ಲೆಲುಯ್ಯ. ಇಚ್ಛೆಗಳು, ಪಾಪಗಳು, ದುರಾಸೆಗಳು, ಅಸಹ್ಯಗಳು, ಇವುಗಳ ಮೇಲೆ ನಾವು ಮನಸ್ಸಿಡಕ್ಕೆ ಹೋಗ್ಬಾರ್ದು. ಹಾಗೆ ನಮ್ಮ ಮನಸ್ಸು, ನಮ್ಮ ಆಲೋಚನೆ ಏನಾಗಿರ್ಬೇಕಂದ್ರೆ ಪವಿತ್ರಾತ್ಮಗಳ ಮೇಲೆ ಸಂಬಂಧಪಟ್ಟು, ದೇವರ ಆತ್ಮನಿಗೆ ಸಂಬಂಧಪಟ್ಟ ಹಾಗೆ, ಪರಿಶುದ್ಧ ಆತ್ಮನಿಗೆ ಸಂಬಂಧಪಟ್ಟ ಹಾಗೆ. ಅಲ್ಲೆಲುಯ್ಯ. ನಮ್ಮ ಮನಸ್ಸು ಇಡುವುದಾಗಿರಬೇಕು. ಇದು ಕೂಡ ಏನಾಗಿದೆಪ್ಪ ಅಂದರೆ ನೂತನ ಸ್ವಭಾವವನ್ನು ನಾವು ಧರಿಸ್ಕೊಳ್ಳೋದಾಗಿದೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. 2020ರಲ್ಲಿ 24ರಲ್ಲಿ ಹೆಂಗಿದ್ವೋ 25ರಲ್ಲಿ ಹಂಗಿರ್ತೀನಿ ಇದ್ದೆ, 26 ಬರ್ತದೆ ಹೊಸ ವರ್ಷ, ಅವಾಗಲೂ ಹಂಗಿರ್ತೀನಿ ಅನ್ನೋದಾದ್ರೆ ನೂತನ ಸ್ವಭಾವ ಆಗೋದಿಲ್ಲ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ಅಲ್ಲೆಲುಯ್ಯ. ಕಾಲಗಳು ಚೇಂಜ್ ಆಗ್ತಾ ಇದೆ, ವಾರಗಳು ಚೇಂಜ್ ಆಗ್ತಾ ಇದೆ, ತಿಂಗಳು ಹೋಗ್ತಾ ಇದೆ, ವರ್ಷಗಳು ಹೋಗ್ತಾ ಇದೆ. ನಮ್ಮ ಭಕ್ತಿ ಮಾತ್ರ ಅಷ್ಟೇ. ಅಲ್ಲೆಲುಯ್ಯ. ನಮ್ಮ ಕಾರ್ಯಗಳು, ದೇವರಲ್ಲಿರುವಂಥ ಕಾರ್ಯಗಳು ಅಷ್ಟೇ. ಅದೇ ಪೂರ್ವ ಸ್ವಭಾವ, ಅದೇ ಪಾಪಗಳು, ಅದೇ ಇಚ್ಛೆಗಳು, ಅದೇ ಇದ್ದಿದ್ರೆ ಅಲ್ಲೆಲುಯ್ಯ, ಆ ಪಾಪ ಎಂಬುದು ಬೆಳೀತಾ ಸಂಬಳವಾಗಿ ಮರಣವಾಗಿ ಮಾರ್ಪಡುತ್ತೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ನೋಡುವಾಗ ವರ್ಷದಲ್ಲಿ ನಾವು ಎಷ್ಟೋ ಜನನ ನಾವು ಕಣ್ಣು ಕಾಣದೆ ಹೋಗ್ತಾ ಇದ್ದೀವಿ. ಅಲ್ಲೆಲುಯ್ಯ. ನಮ್ಮ ಬಂಧುಗಳಲ್ಲಿ, ಅಕ್ಕಪಕ್ಕದರಲ್ಲಿ, ಕೆಲವರಲ್ಲಿ. ಅಲ್ಲೆಲುಯ್ಯ. ಅದು ದೇವ್ರು ನಮಗೆ ಇದು ಮಹಾಕೃಪೆಯನ್ನು ದೇವರನ್ನು ಗ್ರಹಿಸಿದ್ದಾನೆ. ಯಾಕೆ? ಅಲ್ಲೆಲುಯ್ಯ. ಯಾಕಿದ್ದೆ ನಾವು ದೇವ್ರನ್ನ ಬದುಕಿಸಿದ್ದಾನೆ, ಯಾಕಿಂದ ಜೀವಂತವಾಗಿ ಇಟ್ಟಿದ್ದಾನೆ, ಯಾಕೆ ದೇವ್ರು ನಮ್ಮನ್ನು ಸಾಕ್ಷಿಯಾಗಿ ಇಟ್ಟಿದ್ದಾನೆ. ದೇವರ ಒಂದು ನಿಮ್ಮ ಜೀವಿತದಲ್ಲಿ ಒಂದು ಕಠಿಣವಾದ ತುಂಬ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ, ಆ ಟೈಮಲ್ಲಿ ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗಿದ್ರೆ ಇವತ್ತು ನಾವು ಇಲ್ಲಿ ಇರ್ತಾದ್ವಾ? ಅಲ್ಲೆಲುಯ್ಯ. ಅಂದರೆ ದೇವರಿಗೆ ಒಂದು ಮಹಾಕೃಪೆಯನ್ನು ಗುರುಸ್ಕರಿಸಿದ್ದಕ್ಕಾಗಿ ಈ ದಿನ ನಾವು ಈ ಒಂದು ವರ್ಷನ ಮುಗಿಸಿ ಮುಂದೊಂದು ವರ್ಷಕ್ಕೆ ನಾವು ಹೋಗ್ತಾ ಇದ್ದೇವೆ. ಆತನ ಮಹಾಕೃಪೆ ಏನೋ ಒಂದು ದೇವ್ರ ಮೇಲೆ ದೊಡ್ಡ ಒಂದು ಪ್ಲಾನ್ ಇಟ್ಟಿರ್ತಾನೆ. ದೇವ್ರ ನಮ್ಮ ದಿನ ಇಟ್ಟಿದ್ದಾರೆ. ಅಲ್ಲೆಲುಯ್ಯ. ಏನೋ ಒಂದು ಪ್ಲಾನ್ ಏನೋ ನಿಟ್ಟು ಏನೋ ಮಾಡ್ಬೇಕಂತ ದೇವ್ರ ಈ ದಿನ ನಮ್ಮನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಅಲ್ಲೆಲುಯ್ಯ. ಆತನ ಚಿತ್ತಕ್ಕೆ ನಾವು ಒಳಪಟ್ಟಾಗ ಆತನ ಪ್ಲಾನ್ ಏನಂತ ನಮ್ಗೆ ದೇವರು ತಿಳಿಸೋರಾಗಿದ್ದಾರೆ. ಅದರ ಮೂಲಕವಾಗಿ ನಾವು ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಸಹಾಯ ಆಗುತ್ತೆ. ಅಲ್ಲೆಲುಯ್ಯ. ಪ್ರೈಸ್ ಲಾರ್ಡ್. ನಾವು ಯೋನನ ಒಂದು ಸ್ಟೋರಿ ನೋಡುವಾಗ ನೋಡಿ, ಒಂದು ಸ್ವಭಾವ, ಒಂದು ಯೋನ ತೆಗಿರಿ, ಯೋನ ಪುಸ್ತಕ, ಯೋನ ಪ್ರವಾದನೆ ಗ್ರಂಥ
1ನೇ ಅಧ್ಯಾಯ 1ನೇ ವಚನದ ಓದ್ರಿ. ಆದಿಕಾಂಡ ಪಕ್ಕದಲ್ಲಿಲ್ಲ ಅಲ್ಲಮ್ಮ, ಯೋಹಾನನಲ್ಲ, ಯೋನನು. ತೆಗೆದ್ರಾ? 979 ಪೇಜ್ ನಂಬರು. 1ನೇ ಅಧ್ಯಾಯ 1ನೇ ವಚನ ಓದ್ರಿ. ಹ್ಮ್ 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 ಹಲ್ಲೆಲೂಯಾ. ಇಲ್ಲಿ ಯೋನನಿಗೆ ಒಂದು ದೇವರೊಂದು ಕೆಲಸ ಕೊಡ್ತಾ ಇದ್ದಾನೆ. ಯೋನನ್ ಯಾರಪ್ಪ ಅಂತಂದ್ರೆ ಒಬ್ಬ ಪ್ರವಾದಿಯಾಗಿದ್ದಾನೆ, ದೇವರ ಸೇವಕನಾಗಿದ್ದಾನೆ, ದೇವರ ಭಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅವನಿಗೊಂದು ಕೆಲಸವನ್ನು ಕೊಡ್ತಾ ಇದ್ದಾನೆ. ನೆನವೆ ಪಟ್ಟಣದ ಒಂದು ಪಟ್ಟಣ ಇದೆ. ಆ ಪಟ್ಟಣದೊಂದು ಪಾಪ ಎಂಬುದು ಮಿತಿಮೀರಿ ಅದು ನನ್ನ ದೃಷ್ಟಿಗೆ ಬಿದ್ದಿದೆ. ಹಲ್ಲೆಲೂಯಾ. ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ. ಅದರ ನಿಮಿತ್ತವಾಗಿ ಆ ಒಂದು ಪಟ್ಟಣವನ್ನು ನಾನು ನಾಶ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಯೋನ, ನೀನು ಹೋಗಿ ನೆನವೆ ಪಟ್ಟಣಗೆ ಅದನ್ನು ಹೇಳಿ ಎಚ್ಚರಿಸು, ಅದನ್ನು ಹೇಳಿ ಖಂಡಿಸು, ಅದನ್ನು ಹೇಳಿ ಗದರಿಸಂತ ಯೋನನಿಗೆ ಹೇಳಿ ಯೇಸು ಸ್ವಾಮಿ ಕಳಿಸ್ತಾರೆ, ದೇವರು ಕಳಿಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾರು ಇವನು? ಯೋನಾನೆ. ಇವನು ಯಾರವನು? ಪ್ರವಾದಿ, ಪಾಸ್ಟರ್, ದೇವ ಭಕ್ತನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂದಪ್ಪಣೆ ಮಾಡಿದ ಯಾರು? ದೇವರು ಅಪ್ಪಣೆ ಮಾಡ್ದನು. ಅವನೇನು ಮಾಡ್ತಾನೆ? ಅವನಿಗದು ಇಷ್ಟ ಇಲ್ಲ. ಹಲ್ಲೆಲೂಯಾ. ನಿನಗಿಷ್ಟ ಇದೆಯೋ ಇಲ್ವೋ, ದೇವ್ರು ಹೇಳಿದ್ದನ್ನು ಮಾಡ್ಬೇಕಷ್ಟೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವನಿಗೆ ಅದು ಇಷ್ಟ ಇಲ್ಲ. ಯಾಕಪ್ಪ ಅಂತಂದ್ರೆ ಯಾವುದೋ ಟೈಮಲ್ಲಿ ಇವರು ಒಂದು ಇಸ್ರಾಯೇಲಿಗೆ ವಿರುದ್ಧವಾಗಿ ನೆನವೆ ಪಟ್ಟಣ ಏನೊಂದು ದ್ರೋಹ ಮಾಡಿರುತ್ತೆ. ಹಲ್ಲೆಲೂಯಾ. ತೊಂದರೆ ಕೊಟ್ಟಿರುತ್ತೆ. ಅದನ್ನು ಮನಸ್ಸಲ್ಲಿಟ್ಕೊಂಡು ಇವನಿಗೆ ಇಷ್ಟ ಇಲ್ಲ. ಎಷ್ಟಿಷ್ಟ ಇಲ್ಲಪ್ಪ ಅಂತಂದ್ರೆ ಸ್ವತಃ ದೇವ್ರ ಮಾತನ್ನೇ ಧಿಕ್ಕರಿಸಿ ತಿರಸ್ಕಾರ ಮಾಡಿ, ಹಲ್ಲೆಲೂಯಾ, ದೇವರ ಒಂದು ಸನ್ನಿಧಿನ ಬಿಟ್ಟು ದೇವ್ರು ಹೇಳಿದ್ದು ಒಂದು ನೆನವೆ ಪಟ್ಟಣ ಗೊಪ್ಪಂದ್ರೆ ಇವನು ಬೇರೆ ಕಡೆಗೆ ಹೋಗ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವನಿಗೆ ಬರಬಾರ್ದೊಂದು ಸಮಸ್ಯೆ ಬರುತ್ತೆ. ಏನಪ್ಪ ಅಂತಂದ್ರೆ ಪ್ರಾಣಾಪಾಯ. ಓದ್ಕೊಳಕ್ಕೆ ಟೈಮ್ ಇಲ್ಲ ನಮಗೆ, ಶಾರ್ಟಾಗಿ ನೋಡೋಣ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಷ್ಟು ಮಟ್ಟಿಗಂತಂದ್ರೆ ಅವನಿಗೆ ಎಂಥ ಒಂದು ಆ ನೆನವೆ ಪಟ್ಟ ಮೇಲೆ ದ್ವೇಷ ಇದಂತಂದ್ರೆ ಸ್ವತಃ ಸಾಯಕ್ಕೂ ರೆಡಿ ಆಗ್ತಾನೆ ಅವನು. ಹಲ್ಲೆಲೂಯಾ. ನೋಡಲ್ಲಿ ಏನಾಗುತ್ತೆ, ಒಂದು ಸಮುದ್ರದಲ್ಲಿ ಎತ್ಕೊಂಡು ಹೋಗ್ತಾರವಾಗ ಸಮುದ್ರದಲ್ಲಿ ಒಂದು ಬಿರುಗಾಳಿ ಬರುತ್ತೆ, ತುಫಾನ್ ಎದ್ದೇಳಿ ಅಲೆಗಳೆದ್ದೇಳಿ ಮುಳುಗೋಗೋ ಮಟ್ಟಿಗೆ ಸಮುದ್ರದಲ್ಲಿ ಅಡುಗೆಲ್ಲ ಮುಳುಗೋಗೋ ಮಟ್ಟಿಗೆ ಆಗ್ತಿರೋಂಥ ಪರಿಸ್ಥಿತಿಯಲ್ಲಿ, ಹಲ್ಲೆಲೂಯಾ, ಅದಕ್ಕೆ ಕಾರಣನೇ ಇವನೇ ಅಂತ ಚೀಟಕ್ಕೆ ಗೊತ್ತಾದಾಗ ಅವಾಗ ಇವನು ಹೇಳ್ತಾನೆ, ಅವಾಗ ಸರಿ ನನ್ನಿಂದ ಇದೆಲ್ಲ ಆಯ್ತಂತ ಅವನಿಗೂ ಗೊತ್ತು. ಅವನೊಂದು ಮಾತು, ಸರಿ ಸಪ್ಪ ಏನೋ ಮಿಸ್ಟೇಕ್ ಆಗೋಯ್ತು, ನಿನ್ನ ಮಾತನ್ನ ತಿರಸ್ಕಾರ ಮಾಡಿ ಬೇರೆ ಕಡೆಗೆ ಹೋಗಿದ್ದಕ್ಕೆ ಇದೆಲ್ಲ ಆಯ್ತಂತ ನನಗೆ ಗೊತ್ತಾಯ್ತು ಅಂತ ಒಂದು ಕ್ಷಮಾಪಣೆ ಕೇಳಿದ್ರೆ ಸಮಾಧಾನ ಮಾಡಿಬಿಟ್ಟು, ಹಲ್ಲೆಲೂಯಾ, ಅಷ್ಟಿಗೆ ಅಲ್ಲಿಗೆ ಇನ್ನು ಮುಂದೆ ಅವನಿಗೆ ಮರಣ ಅನ್ನೋನು ಬರ್ತಾ ಇದ್ದಿಲ್ಲ. ಮರಣವನ್ನು ಟಚ್ ಮಾಡೋ ಮಟ್ಟಿಗೆ ಹೋಗ್ತಾನೆ ಅವನು. ಹಲ್ಲೆಲೂಯಾ. ಅಷ್ಟಕ್ಕೆ ಕ್ಷಮಾಪಣೆ ಕೇಳಿ ಅವನ್ನ ಡ್ರಾಪ್ ಆಗಿಬಿಟ್ಟಿದ್ರೆ ಅವನು ಅಲ್ಲಿಂದನೇ ಬಿಡಿಸಿ ಕಳಿಸ್ತಾ ಇದ್ರು. ಅವನು ಹೇಳ್ತಾನೆ, ನಾನು ಎತ್ತಿ ಸಮುದ್ರಕ್ಕೆ ಹಾಕ್ರಿ. ಸಮುದ್ರಕ್ಕೆ ಹಾಕಿದ್ರೆ ಬದುಕ್ತಾರ ಸಾಯ್ತಾರ? ಹಲ್ಲೆಲೂಯಾ. ಸಾಯಕರಡಿ ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಕೆಲವು ಕಾರ್ಯಗಳನ್ನ ಬಿಡೋದಕ್ಕೆ, ಕೆಲವು ಸ್ವಭಾವಗಳು ಬಿಡೋದಕ್ಕೆ ಬೇಕಾದ್ರೆ ಸಾಯಕ್ಕೂ ರೆಡಿನೇನೆ, ಆ ಕಾರ್ಯಗಳು ಬಿಡಕ್ಕಂತೂ ಇಷ್ಟ ಇಲ್ಲ. ಹಲ್ಲೆಲೂಯಾ. ಆ ಸ್ವಭಾವವನ್ನು ಬಿಡಕ್ಕೆ ಇಷ್ಟ ಇಲ್ಲ, ಆ ಪಾಪವನ್ನು ಬಿಡಕ್ಕೆ ಇಷ್ಟ ಇಲ್ಲ, ಆ ತಪ್ಪುಗಳನ್ನು ಬಿಡಕ್ಕೆ ಇಷ್ಟ ಇಲ್ಲ, ಕೆಲವು ಮಾರ್ಗಗಳನ್ನು ಬಿಡಕ್ಕೆ ಇಷ್ಟ ಇಲ್ಲ. ಅದು ಮರಣ, ಪಾಪದ ಸಂಬಳ ಮರಣ ಅಂತ ಗೊತ್ತಿದ್ದು ಕೂಡ ನಾನು, ಹಲ್ಲೆಲೂಯಾ, ಅವನು ಮಂಡಿತನ ಬಿಡ್ತಲ್ಲ ಅವನು. ಯಾರು ಹೇಳಿ? ಯೋನನು. ಆ ಒಂದು ಸ್ವಭಾವ, ಏನೋ ಸ್ವಭಾವ, ಇಲ್ಲ ನಾನು ಬೇಕಾದ್ರೆ ಸಾಯ್ತೀನಿ, ಆ ನೆನವೆ ಪಟ್ಟಣಕ್ಕೆ ಹೋಗಿ ನಾನು ಸೇವೆ ಅಂತೂ ಮಾಡಲ್ಲ, ಅವ್ರಿಗೆ ನಾನು ಒಳ್ಳೇದು ಬಯಸಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹಂಗೆ ಹೇಳಿದ ತಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ ತುಫಾನು, ಬಿರುಗಾಳಿ. ಹಲ್ಲೆಲೂಯಾ. ಜಾಸ್ತಿ ಆಗ್ತಾನೆ. ತಿರ್ಗಾ ಅವರು ಬೇರೆ ಅಲ್ಲಿರುವಂಥ ಬದುಕೋಣಕ್ಕೆ ಬೇರೆ ವಿಧಿ ಇಲ್ದಿರ ಅವನ್ನ ಎತ್ತಾಕ್ಬಿಡ್ತಾರೆ. ಅಯ್ಯೋ ಭಯದಿಂದ ಅವ್ರು ಎತ್ತಾಕ್ತಾರೆ. ತಿರ್ಗಾ ಅವ್ರು ಎತ್ತಕ್ಕೋ ಮನಸ್ಸು ಕೂಡ ದೇವ್ರ ಕೊಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಇವನು ತುಂಬ ಇಷ್ಟಪಡ್ತಾ ಇದ್ದಾನೆ ಆ ಜನಗಳಿಗೆ, ಆ ಹಡಗಿನಲ್ಲಿರುವಂಥ ಅನ್ನೀರು. ಹಲ್ಲೆಲೂಯಾ. ಅವರಿಗೆ ಆ ಮನಸ್ಸನ್ನು ಕೂಡ ಕೊಡ್ತಾನೆ, ಎತ್ತಾಕ್ರು ಪರವಾಗಿಲ್ಲ ಅಂತ ದೇವ್ರನಿಗೆ ಮನಸ್ಸು ಕೊಡ್ತಾನೆ. ಯಾಕಪ್ಪ ಅಂತಂದ್ರೆ, ಹಲ್ಲೆಲೂಯಾ, ಇವನು ಬಾಯಿ ಕೇಳ್ಕೊಳ್ತದೆ. ಏನು ಕೇಳ್ಕೊಳ್ತಾ ಇದೆ? ಮರಣ, ನಾನು ಬೇಕಾದ್ರೆ ಸಾಯ್ತೀನಿ, ನಾನು ಬೇಕಾದ್ರೆ
ಸಮುದ್ರದಲ್ಲಿ ಬೀಳ್ತೀನಿ, ಎತ್ತಾಕ್ರಿ. ನಾನಂತೂ ನನ್ನ ಪಣ್ಣ ದೇವ್ರಿಗೆ ಏನನ್ನ ತಿಳ್ಕೊಳ್ಳಿ. ಅಲ್ಲೇಲುಯ್ಯ. ಆ ಕೆಟ್ಟ ಮಂಡಿತನ ಬೇಡ. ಅಲ್ಲೇಲುಯ್ಯ. ಒಂದು ವಾಕ್ಯ ಹೇಳುತ್ತೆ, ಎಲ್ಲ ಗೊತ್ತಿಲ್ಲ, ಒಂದು ವಾಕ್ಯ ಇದೆ, ನೀನು ಮೂರ್ಖನಂದ್ರೆ ದೇವ್ರ ಮೂರ್ಖನಂತೆ. ಅಲ್ಲೇಲುಯ್ಯ. ನೀ ಚಾಪೆ ಕೆಳಗಡೆ ನುಗ್ದಿರೋ ದೇವ್ರ ರಂಗೋಲಿ ಕೆಳಗಡೆ ನುಗ್ತಾರಂತೆ. ಅಲ್ಲೇಲುಯ್ಯ. ನೀನೇ ಹೆಂಗಂದ್ರೆ ಇನ್ನು ಸೃಷ್ಟಿ ಮಾಡಂತ ದೇವ್ರ ಹೆಂಗಿರ್ತಾರೆ. ಅಲ್ಲೇಲುಯ್ಯ. ಆ ದೇವ್ರ ಹತ್ರ ನಾವು ಆಟ ಆಡಕ್ಕೆ ಹೋಗ್ಬಾರ್ದು. ದೇವ್ರ ಹತ್ರ ನಾವು ಯಾವಾಗಲಿದ್ದಾಗ 2019 ಜ್ಞಾಪಕ ಇದೆಯಾ? 21 ಕೊರೋನಾ ಲಾಕ್ಡೌನ್, ಮನೆಗಳಲ್ಲೇ ಬಾಕ್ಲಾಕೊಂಡು. ಅಲ್ಲೇಲುಯ್ಯ. ಇದು ಜ್ಞಾಪಕ ಇದೆಯಾ? ಯಾವಾಗಲೂ ಒಂದೇ ಇರುತ್ತ ಕಾಲ. ದೇವ್ರ ಕೃಪೆಯಿಂದ ಏನೋ 2025 ಯಾವುದೊಂಥರ ಇಲ್ದಿರ ಒಂದು ಆಶೀರ್ವಾದಕರವಾಗಿತ್ತು. ಅಲ್ಲೇಲುಯ್ಯ. ಪ್ರೈಸ್ ಲಾರ್ಡ್. 25 ಇದ್ದಂಗೆ 26 ಇದ್ದಂತೆ ನೆನೆಸ್ಕೋಬೇಡ್ರಿ. ಅಲ್ಲೇಲುಯ್ಯ. ನಾವು ದೇವ್ರ ಮಕ್ಕಳಾಗಿದ್ದು ಭಕ್ತರಾಗಿದ್ದು ಕೃಪೆಯಲ್ಲಿ ನಾವು ಕಾಯಲ್ಪಟ್ಟವರಾಗಿರೋದಾದರೆ ಅಲ್ಲೇಲುಯ್ಯ, ನಾವು ರಕ್ಷಿಸಲ್ಪಡ್ತೀವಿ. ಮತ್ತೆ ಇವನು ನೋಡುವಾಗ ಎಷ್ಟು ಕಠಿಣ ಮಾಡ್ಕೊತಾನಪ್ಪ ಅಂತಂದ್ರೆ, ಸಾಯಕರು ಅಂದಾಗ ಸರಿ ಇವನೇನೋ ಸಾಯಿ ಇಷ್ಟಪಡ್ತಾ ಇದ್ದಾನೆ. ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಅದು 14ನೇ ವಚನ ನೋಡಿ. ಅವರು ಪ್ರೇಯರ್ ಮಾಡಿ ಎತ್ತಾಕ್ತಾರೆ ನೋಡ್ರಿ. ಅವರು ಈಗಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟು, ಯೆಹೋವನೇ ಲಾಲಿಸು ಲಾಲಿಸು, ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಯೆಹೋವನೇ, ನಿನ್ನ ಚಿತ್ತಾನುಸಾರ ಮಾಡಿದೀಯಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ಓಕೆ ಏನಪ್ಪ ಗೊತ್ತಂದ್ರೆ, ಏನು ಬೇರೆ ವಿಧಿಲ್ ಫಸ್ಟ್ ಇವನು ದೇವ್ರ ಸೇಕುನಂದ ತಕ್ಷಣನೇ ಇವನಿಂದ ಈ ಥರ ಸಮಸ್ಯೆ ಬಂತ ಅಂತ ಗೊತ್ತಾಗ ತಕ್ಷಣನೇ ಅವರೆಲ್ಲ ಭಯ ಬಿದ್ದೋಗ್ತಾರೆ. ಯೆಹೋವನ ದಾಸನ, ಯೆಹೋವನ ಭಕ್ತನ ಇವನಿಂದನೇ ಬಿಟ್ಟು ಸ್ವಾಮಿನೇ ಅಂದಂದ್ರೆ ತುಂಬ ಭಯದಿಂದ ಅವನ್ನ ಮಾತಾಡಿಸ್ತಾರೆ. ಆದರೆ ಕೊನೆಗೆ ಇವ್ರೇನು ಮಾಡ್ತಾರೆ ಅಂದರೆ, ಆಗ್ತಾರಂಥ ಪರಿಸ್ಥಿತಿ ನೋಡಿ ಪ್ರೇಯರ್ ಮಾಡ್ತಾ ಇದ್ದಾರೆ. ಯೆಹೋವನಿಗೆ ಯಾರು ಪ್ರೇಯರ್ ಮಾಡ್ತಾರದು ಹೇಳ್ರಿ? ಯೋನನಾ? ಅಲ್ಲೇಲುಯ್ಯ. ಇದೇ ಪ್ರೇಯರ್ ಅವನು ಮಾಡಿದ್ರೆ ಅವನ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ. ಸಮುದ್ರ ಬೀಳೋದೇನು, ಮೀನು ನುಂಗೋದೇನು. ಅಲ್ಲೇಲುಯ್ಯ. ಓಕೆ ಇರಲಿ, ನಮ್ಗೇನೋ ದೇವ್ರು ಕಲಿಸೋದಕ್ಕೆ ಸ್ಟೋರಿ ಇಟ್ಟಿದ್ದಾರೆ ಅದು. ಅಲ್ಲೇಲುಯ್ಯ. ಮೊರೆ ಇಟ್ಟು ಯೆಹೋವನೇ ಲಾಲಿಸು ಲಾಲಿಸಿ, ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನ ನಮಗೆ ಬರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಯೆಹೋವನೇ, ನಿನ್ನ ಚಿತ್ತಾನುಸಾರ ಮಾಡಿದ್ದೆಲ್ಲ ಏನಂದ್ರೆ ಎಲ್ಲ ದೇವರೇ ನೀನೇ ಮಾಡಿದ್ದು, ನೀನೇದೆಲ್ಲ ಈ ಪ್ರವಾಹ ಬರೋದಕ್ಕೆ ಎಲ್ಲದಕ್ಕೂ. ಓಕೆ ಹೌದು, ಪ್ರವಾಹ ಅಥವಾ ತುಫಾನ್ ಅಥವಾ ಅಲೆಗಳು ಅಲ್ಲಲ್ಲೋ ಕೊಲ್ಲಲ್ಲ ಅಂದ್ರೆ ಇದೆಲ್ಲ ಏನು ಸೂಚಿಸುತ್ತೆ? ಶೋಧನೆ, ಸಮಸ್ಯೆ, ಕಷ್ಟ, ಕಣ್ಣೀರು, ದುಃಖ, ಏರುಪೇರುಗಳು ಇವೆಲ್ಲ ಅರ್ಥ ಬರುತ್ತೆ. ಅಲ್ಲೇಲುಯ್ಯ. ಇದು ಏನಕ್ಕೆ ಬಂತಿದ್ದು? ಇವನಿಗಿಂತ ಪರಿಸ್ಥಿತಿಯಲ್ಲಿ ಇವಾಗ ಅವನಿರುವಂಥ ಒಂದು ದೋಣಿ ಎಂಬ ಮನೆಯಲ್ಲಿದ್ದಾನೆ. ಯಾರು? ಯೋನನು. ಅಲ್ಲೇಲುಯ್ಯ. ಅಲ್ಲೋಲೋ ಕೊಲ್ಲೋಲೋ ಆಗ್ತದೆ, ಮುಳುಗೋ ಮಟ್ಟಿಗೆ, ಒಡೆದೋಗೋ ಮಟ್ಟಿಗೆ, ನಾಶ ಆಗೋ ಮಟ್ಟಿಗೆ ಪರಿಸ್ಥಿತಿ ಬಂದಿದೆ. ಏನು ಕಾರಣ? ಅಲ್ಲೇಲುಯ್ಯ. ದೇವ್ರ ಮಾತನ್ನ ಮೀರಿದ್ದಕ್ಕೆ ಅಥವಾ ತಿರಸ್ಕರಿಸಿದ್ದಕ್ಕೆ ಅಥವಾ ಅಲ್ಲೇಲುಯ್ಯ ಬಿಡು ದೇವ್ರು ಹೇಳ್ತಾನೆ ಅದ್ನ ಹೇಳ್ದಂಗೆ ಅದು ಅನ್ಕೊಂಡು ಅಲ್ಲೇಲುಯ್ಯ ಆ ಥರ ಹೋಗಿದ್ದಕ್ಕೆ ಈ ನಾಶನವನ್ನು ಅನುಭವಿಸ್ಬೇಕಾಗುತ್ತೆ. ಕೊನೆಗೆ ಏನಾಯ್ತು? ರೀತಿ ಪ್ರೇಯರ್ ಮಾಡಿ ಎತ್ತವನ್ನ ಸಮುದ್ರದಲ್ಲಿ ಹಾಕ್ಬಿಟ್ರು. ಅಲ್ಲೇಲುಯ್ಯ. ಕೂಡಲೇ ಸಮುದ್ರ ರೌದ್ರವನ್ನು ಎಲ್ಲ ನಿಲ್ಲಿಸ್ತಾ ಅವ್ರು ಸೇಫ್ ಆದ್ರು. ಅವರು ಅಲ್ಲೇಲುಯ್ಯ. ಅವ್ರು ದೇವ್ರ ಮಾತನ್ನು ಕೇಳಿದ್ರು, ಮನಸ್ಸಲ್ಲಿ ದೇವ್ರನ್ನ ಪ್ರೇರೇಪಣೆ ಮಾಡಿದ್ರು, ಎತ್ತಾಕ್ರವನ್ನಂತ ಎತ್ತಾಕಿದ್ರು. ಅಲ್ಲೇಲುಯ್ಯ. ದೇವ್ರ ಮಾತನ್ನ, ದೇವ್ರು ಅನ್ನೋದು ಭಯಭಕ್ತಿ ನಮಗಿಂತ ನಿಜವಾಗ್ಲೂ ಬೇರೆಯವ್ರಿಗಿದೆ. ನಾವು ಚರ್ಚ್ ಬಂದು 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 ನಮಗೆ ಏಸಮ್ ತುಂಬ ಚೀಪ್ ಅಂಡ್ ಬೆಸ್ಟ್ ಅಂಡ್ ಚೀಪ್ ಆಗಿಬಿಟ್ಟಿದ್ದಾರೆ. ಅಲ್ಲೇಲುಯ್ಯ. ಅದ್ರ ಲೋಕದವ್ರು ನೋಡಿ, ದೇವ್ರಿಗೆ ವಿರುದ್ಧವಾಗಿ ಮಾತಾಡ್ಬೇಕಾದ್ರು, ದೇವ್ರ ವಿರುದ್ಧವಾಗಿ ನಡಿಬೇಕಾದ್ರು, ಏನೇ ದೇವ್ರಿಗೆ ವಿರುದ್ಧವಾಗಿ ಏನೊಂದು ಮಾಡಬೇಕಾದ್ರೂ ಭಯ ಪಡ್ತಾರೆ. ಚರ್ಚ್ಗೆ ವಿರುದ್ಧವಾಗಿ ಮಾತಾಡಬೇಕಾದ್ರು ಅಲ್ಲೇಲುಯ್ಯ. ಸೇಕರಿಗೆ ವಿರುದ್ಧವಾಗಿ ಮಾತಾಡ್ಬೇಕಂದ ಬೇರೆಯವರು ದೇವ್ರು ನಂಬುದಂಥವ್ರು. ಅಲ್ಲೇಲುಯ್ಯ. ನಮಗೆ ತುಂಬ ಅಭ್ಯಾಸ ಆಗ್ಬಿಡ್ದಲ್ಲ. ಎಷ್ಟು ವರ್ಷದ ಚರ್ಚ್ಗೆ ಬರ್ತಾ ಇದ್ದೀನಿ, ಎಷ್ಟು ವರ್ಷ ಚರ್ಚ್ಗೆ ಬಂದ್ರೆ ಭಯ ಹೋಗ್ಬಿಡ್ಬೇಕಾ? ಭಕ್ತಿ ಇರಬಾರ್ದಾ? ಅಲ್ಲೇಲುಯ್ಯ. ಅಲ್ಲೇಲುಯ್ಯ. ಪ್ರೈಸ್ ಲಾರ್ಡ್. ಅವನವ್ರ ಭಯ ಬಂದು ಅವ್ರವ್ರ ಮಾತು ಕೇಳಿದ್ರು. ಅವ್ರು ಇವಾಗ ಏನಾದ್ರು ಅವರು ಬದುಕೊಂಡ್ರು, ಸೇಫ್ ಆದ್ರು. ಅಲ್ಲೇಲುಯ್ಯ. ಮುಳುಗೋಯ್ತಾ ಇದು ಸಮುದ್ರ, ಇದು ದೋಣಿ ಮುಳುಗೋಯ್ತಾ ಹಡಗು? ಅಲ್ಲೇಲುಯ್ಯ. ಎತ್ತಿ ನೋಡಿ 15ನೇ ವಚನ, ಚಿತ್ತಾನುಸಾರ ಮಾಡಿದೆಯಲ್ಲ ಎಂದು
ಭಿನ್ನಹಿಸಿ ದೇವ್ರ ಹತ್ರ ಪ್ರೇಯರ್ ಮಾಡಿ ನೀ ಚಿತ್ತ ನೀನು ಮಾಡಿದ್ಯೇಸಪ್ಪ ಅಂತ ಹೇಳಿ ಯೋನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು. ಹಾಗಾದ್ರೆ ಜನ ಏನಾದ್ರು ದೋಣಿಯಲ್ಲಿದ್ದಂಥವ್ರು? ಹಲ್ಲೆಲೂಯ. ನೋಡಿ, ಆ ದೋಣಿನಲ್ಲಿ ಅವನು ಯೋನನು ಒಬ್ಬನಿದ್ದಕ್ಕೆ ದೋಣಿ ಅಲ್ಲೋಲ ಕೊಲ್ಲಲಾಗೋಯ್ತು. ಹಲ್ಲೆಲೂಯ. ಯೋನನು ಒಬ್ಬನಿದ್ದಕ್ಕೆ. ಹಲ್ಲೆಲೂಯ. ಆದರೆ ಯೋನ ಈ ಪ್ಲೇಸಲ್ಲಿ ಅವನು ಆ ಸಂದರ್ಭದಲ್ಲಿ ಯೋನ ಏನಾಗಿದ್ದಾನೆ? ದೇವ್ರ ಮಾತನ್ನು ಧಿಕ್ಕರಿಸಿದವನಾಗಿದ್ದಾನೆ, ತಿರಸ್ಕಾರ ಮಾಡಿದವನು, ದೇವ್ರ ಮಾತನ್ನು ಕೇಳಿದವನಾಗಿದ್ದಾನೆ. ಹಲ್ಲೆಲೂಯ. ಹಠ ಹಿಡ್ದವನಾಗಿದ್ದಾನೆ. ನಾನಂತೂ ಹೋಗಲ್ಲ ಹೇಳಲ್ಲ ಅಂತಂತ ಹಠ ಹಿಡ್ದವನಾಗಿದ್ದಾನೆ. ಹಲ್ಲೆಲೂಯ. ನಷ್ಟ ಯಾರಿಗಾಗೋದಿಲ್ಲ? ಹಲ್ಲೆಲೂಯ. ಏನಪ್ಪ ನೋಡಿ, ಇದರಿಂದ ಯಾವಾಗ ಅವನ ಸಮುದ್ರದ ಇದರಿಂದ ಅದು ಹಡಗಿನಿಂದ ಎತ್ತಾಕಿದ್ರು, ಇವಾಗ ಅವರೆಲ್ಲ ಬದುಕೊಂಡ್ರು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇಂಥ ರೀತಿ ಯೋನ ಮಾತುಗಳನ್ನು ಧಿಕ್ಕರಿಸುವಂಥ ಕೆಲವು ಹಲ್ಲೆಲೂಯ ಕಾರ್ಯಗಳಿರುವಾಗ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ಸೇವೆಯಲ್ಲಿ ಕೂಡ ಈ ರೀತಿ ಏರುಪೇರುಗಳನ್ನ ಆಗೋದನ್ನು ನೋಡ್ತೀವಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಒಂದು ಪ್ರಾರ್ಥನೆ ಯಾವಾಗಲೂ ಒಂದು ಹಿಂಗಿರುತ್ತೆ, ದೇವರು ಯಾವುದೇ ಕಾರಣಕ್ಕೂ ಸ್ವಾಮಿ ನನ್ನಿಂದಾಗಲಿ ನನ್ನ ಕುಟುಂಬದಾಗಲಿ ಈ ಸೇವೆಗೆ, ಸಭೆಗೆ ಕೆಟ್ಟ ಹೆಸರು ಬರಬಾರ್ದು, ತೊಂದರೆ ಆಗಿರಬಾರ್ದು. ಹಲ್ಲೆಲೂಯ. ನಿನ್ನ ನಾಮಗಳನ್ನು ನಾವು ದೂಷಣೆ ಆಗೋದಕ್ಕೆ ಹೋಗ್ಬಾರ್ದಂತ ಪ್ರಾರ್ಥನೆ ಆಗಿರುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಬೇಕು. ಯಾಕಂತಂದ್ರೆ ನೋಡಿ, ಇವನು ಇಲ್ಲಿ ಅನ್ಯರಿಂದ ದೇವರಿಗೆ ಇಲ್ಲಿ ಮಹಿಮೆ ಆಗ್ತಾ ಇದೆ. ತನ್ನ ಸೇವಕನಾಗಿರುವಂಥ ಯಾರು? ಯೋನನಿದ್ದಿಂದ ಇಲ್ಲಿ ತುಂಬ ನೋಡಿ ಏನಾಗುತ್ತಪ್ಪ ಅಂದ್ರೆ ಕೊನೆಗೆ ಸಮುದ್ರ ರೌದ್ರ ನಿಲ್ಲಿಸಿಬಿಟ್ಟಿತ್ತು. ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿ ಅರಕೆಗಳನ್ನು ಮಾಡಿಕೊಂಡರು. ಯಾರು? ಹಲ್ಲೆಲೂಯ. ಅನ್ಯರಿಗೆ ಯೇಸುವಿನ ಬಗ್ಗೆ ಚೆನ್ನಾಗಿ ಗೊತ್ತಾ? ಚೆನ್ನಾಗಿ ಗೊತ್ತಿದ್ಯಾ? ಯೋನಿಗೆ ಚೆನ್ನಾಗಿ ಗೊತ್ತು, ಯೇಸುವಿನ ಬಗ್ಗೆ ಅನ್ಯರಿಗೆ ಚೆನ್ನಾಗಿ ಗೊತ್ತಿದ್ಯಾ? ಹಲ್ಲೆಲೂಯ. ಗೊತ್ತಿಲ್ದಿರೋರೇನು? ಹಲ್ಲೆಲೂಯ. ಗೊತ್ತಿಲ್ದಿರೋ ನೋಡಿಗೆ ಅವನಿಗೆ ದೇವರಿಗೆ ಭಯಪಟ್ಟು ಭಕ್ತಿ ತೋರಿಸಿ ಯಜ್ಞಗಳನ್ನು ಅರ್ಪಿಸಿ ಅರ್ಕೆ ಮಾಡ್ಕೊಳ್ತಾರೆ. ಆದರೆ ಎಲ್ಲ ಗೊತ್ತಿದ್ದಂಥ ಯೋನನ್ನು ಹಲ್ಲೆಲೂಯ ಆ ದೇವ್ರ ಮಾತನ್ನು ತಿರಸ್ಕಾರ ಮಾಡಿ ಸಾಯಕ್ಕೂ ರೆಡಿ ಆಗ್ತಾನೆ. ಅದೇ ರೀತಿ ಎತ್ತಾಗ್ಬಿಟ್ರು. ಹಲ್ಲೆಲೂಯ. ಅವಾಗ ಅವನಿಗೆ ಸಾಯೋಂಥ ಪರಿಸ್ಥಿತಿಯಲ್ಲಿ ಗೊತ್ತಾಗ್ತಾ ಇದೆ ದೇವ್ರು ಏನಂತ. ಅವಾಗ ಅಲ್ಲಿ ಬುದ್ಧಿ ಕಲಿಸೋಕೆ ದೇವ್ರು ಏನು ಮಾಡ್ತಾರೆ, ಒಂದು ಮೀನಿಗೆ ಬುದ್ಧಿ ಅದೇನು ಅಪ್ಪಣೆ ಕೊಟ್ಟು ಆ ಮೀನು ಬಂದು ಇವನನ್ನು ನುಂಗುತ್ತೆ. ಹಲ್ಲೆಲೂಯ. ಆ ನುಂಗುವಾಗ 3 ದಿವಸ ಮೀನು ಹೊಟ್ಟೆ ಒಳಗಡೆ ಇರ್ತಾನೆ. ಅವನಿಗೆಲ್ಲ ಬುದ್ಧಿ ಬಂತು ಗೊತ್ತಾ? ಮೀನು ಹೊಟ್ಟೆಯಲ್ಲಿ. ಮೀನು ಹೊಟ್ಟೆಯಲ್ಲಿ ಏನಿರುತ್ತೆ? ಹಲ್ಲೆಲೂಯ. ಹಲ್ಲೆಲೂಯ. ನಾವು ಚೆನ್ನಾಗಿದ್ದಾಗ, ಆರೋಗ್ಯವಾಗಿದ್ದಾಗ, ಎಲ್ಲ ಸೌಕರ್ಯ ಇದ್ದಾಗ, ಆಸ್ವಾದಕರವಾಗಿದ್ದಾಗ, ಒಳ್ಳೆ ಬುದ್ಧಿ ಇದ್ದಾಗ, ಎಲ್ಲ ಅನುಕೂಲ ಇದ್ದಾಗ, ದೇವರು ಈ ಥರ ಆ ಥರ ಅಂತ ನಮಗೆ ವಾಕ್ಯಗಳನ್ನ ಹೇಳ್ತಾ ಇರುವಾಗ ಅವಾಗ ಕೇಳೋದಿಲ್ಲ ನಾವು. ಹಲ್ಲೆಲೂಯ. ಬಿದ್ದು ಎದ್ದು ಬದ್ದಾಡಿ ಇನ್ನು ಸಾಕಪ್ಪ ಅನ್ನೋ ಟೈಮಲ್ಲಿ ಎಸಪ್ಪ ಅಂತೀವಿ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈಗ ನೋಡಿ, ಇವಾಗ ಅವನು ಎಣ್ಣದ್ದೇ ಪೂರ್ತಿ ನೋಡುವಾಗ ಪ್ರೇಯರ್ ಮಾಡ್ತಾವನೆ, ತಪ್ಪಾಯ್ತೆ ಸಪ್ಪ, ಪಾತಾಳದಲ್ಲಿದ್ದೀನಿ. ಅದು ಮೀನು ತಿಂದ್ಬಿಟ್ಟು ಜೀರ್ಣ ಮಾಡ್ಕೊಂಡ್ಬಿಟ್ರೆ ಕತೆ ಮುಗೀತಾ ಇತ್ತು. ಅದು ಜೀರ್ಣ ಮಾಡ್ಕೊಂಡ್ರೆ ಹಂಗೇ ಇದೆ. ಮೀನು ಹೊಟ್ಟೆ ಒಳಗಡೆ ಇವನು ಭಯಂಕರ ವಾಸನೆ. ಅದೇಂತಿ ಹಲ್ಲೆಲೂಯ. ಒಳಗಡೆ ಆ ಗಲೀಜಲ್ಲಿ ಪಾಚೆ ನೋಡಿ, ಕೆಳಗಡೆ 5ನೇ ವಚನದ ನೋಡಿ, ಪಾಚು ನನ್ನ ತಲೆಯನ್ನು ಸುತ್ತಿಕೊಂಡಿತು, ಮಹಾಸಾಗರ ನನ್ನನ್ನು ಆವರಿಸಿಕೊಂಡಿತ್ತು. 2ನೇದ್ದೇ ನೋಡಿ, 2ನೇ ವಚನ, ಇಕ್ಕಟ್ಟಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟನು. ಓಕೆ, ನಾವು ಜಾಸ್ತಿ ಇಕ್ಕಟ್ಟಲ್ಲಿ ಪ್ರೇಯರ್ ಮಾಡ್ತೀವ, ನಾವು ಚೆನ್ನಾಗಿದ್ದಾಗ ಪ್ರೇಯರ್ ಮಾಡ್ತೀವ? ಅದಕ್ಕೆ ಜಾಸ್ತಿ ಇಕ್ಕಟ್ಟು ಜಾಸ್ತಿ ಕೊಡೋದು ದೇವರು. ದೇವರಿಗೆ ನೀನು ಪ್ರೇಯರ್ ಮಾಡೋದು ಮುಖ್ಯ. ಹಲ್ಲೆಲೂಯ. ಪ್ರಾರ್ಥನೆ ಮಾಡೋದು ಮುಖ್ಯ. ನೀ ದೇವ್ರ ಜೊತೆ ಮಾತಾಡೋದು ಮುಖ್ಯ. ಯಾವ ಟೈಮಲ್ಲಿ ಪ್ರೇಯರ್ ಮಾಡ್ತೀಯ ಹೆಚ್ಚಾಗಿ? ಇಕ್ಕಟ್ಟಾಗಿದ್ದಾಗ ಹೆಚ್ಚಾಗಿ ಪ್ರೇಯರ್ ಮಾಡ್ತೀಯಾ? ಇಕ್ಕಟ್ಟು ತಕ್ಕೋ ಜಾಸ್ತಿ. ಹಲ್ಲೆಲೂಯ. ನಾವು ಚೆನ್ನಾಗಿದ್ದು ಪ್ರೇಯರ್ ಮಾಡುವಾಗ ಅದಂಗೆ ಕಂಟಿನ್ಯೂ ಆಗುತ್ತೆ. ಆರೋಗ್ಯದಲ್ಲಿ ಇದ್ಕೊಂಡು ಪ್ರೇಯರ್ ಮಾಡ್ತಾ ಇದೀಯಾ? ಆರೋಗ್ಯ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಅಂತ ಕನ್ನಡದಲ್ಲಿ ಮುಂದುವರಿಯುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಸಂತೋಷವಾಗಿದ್ದಾಗ ಪ್ರೇಯರ್ ಮಾಡ್ತೀಯಾ? ಆ ಸಂತೋಷ ಕೂಡ ಹಂಗೆ ಮುಂದುವರಿಯುತ್ತೆ. ಆಸ್ವಾದಕರವಾಗಿದ್ದಾಗ ಹೆಚ್ಚಾಗಿ ಪ್ರೇಯರ್ ಮಾಡ್ತಾ ಇದೀಯಾ? ಆಸ್ವಾದ ಹಂಗೆ ಮುಂದುವರಿಯುತ್ತೆ. ಕಷ್ಟದಲ್ಲಿದ್ದಾಗ ಹೆಚ್ಚಾಗಿ ಪ್ರೇಯರ್ ಮಾಡ್ತೀಯಾ? ಕಷ್ಟ ಹಂಗೆ ಮುಂದುವರಿಯುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್.
ಅವಾಗ ಇನ್ನೂ ಪ್ರೇಯರ್ ಮಾಡೋಕೆ ನೋಡಲ್ಲಿ, ಇಕ್ಕಟ್ಟಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಎಲ್ಲಿದ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದೀನಿ ಗೊತ್ತಾ? ಪಾತಾಳದ ಗರ್ಭದೊಳಗಿಂದ ಕೂಗಿಕೊಂಡೇನು, ಆಹಾ ನನ್ನ ಧ್ವನಿಯನ್ನು ಲಾಲಿಸಿದ್ದೀನಿ, ನನ್ನ ಸಮುದ್ರದ ಉದಾರದಲ್ಲಿ ಅಗಾಧ ಸ್ಥಳದಲ್ಲಿ ಎಸ್ದುಬಿಟ್ಟಿಯಲ್ಲ, ಪ್ರವಾಹವು ನನ್ನನ್ನು ಸುತ್ತಿಕೊಂಡಿತ್ತು, ಲೆಕ್ಕವಿಲ್ಲದ ನಿನ್ನ ಅಲೆಗಳು ತೆರೆಗಳು ನನ್ನ ಮೇಲ್ಗಡೆ ಹಾದು ಹೋಗುತ್ತಿದ್ದವು, ನಿನ್ನ ಸಾನ್ನಿಧ್ಯದಿಂದ ಬಿಸಲ್ಪಟ್ಟಿದ್ದೇನೆಂದು ಕೊಂಡೇನು, ಆದರೂ ನಿನ್ನ ಪರಿಶುದ್ಧ ಆಲಯವನ್ನು ಪುನಃ ದರ್ಶನ ಮಾಡುವೆನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕೊನೆ ಗಳಿಗೆವರೆಗೂ ದೇವರಿಗೆ ನಂಬಿಕೆ ನಿರೀಕ್ಷೆ ಕೊಟ್ಟಿರ್ತಾರೆ. ಯಾವಾಗೆಲ್ಲ ಆತನ ಕಡೆಗೆ ಆತನ ಕೃಪೆಗೆ ನಿತ್ಯನೋ ತಿರ್ಕೊಳ್ತೀಯೋ ಬರ್ತೀಯೋ ಅಂತ ದೇವ್ರು ಕಾಯ್ತಾ ಇರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೆಹೆಜ್ಕೇಲ 36-26 ವಚನದಲ್ಲಿ ಓದ್ಕೊಂಡು ಮುಗಿಸ್ಕೊಳ್ಳೋಣ. ನಾವೆಲ್ಲ ಈಗ ಒಪ್ಪಿಸಿಕೊಡೋದಾದರೆ 36-26 ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈಗ ಯಾವುದೋ ಒಂದು ಕಲ್ಲಾದ ಒಂದು ನಿರ್ಧಾರಗಳು, ತೀರ್ಮಾನಗಳು, ಸ್ವಭಾವಗಳು ನಮ್ಮಲ್ಲಿದ್ದಾವೆ. ಹಲ್ಲೆಲೂಯಾ, ದೇವ್ರಿಗೆ ಇಷ್ಟವಲ್ಲದದ್ದು ಎಲ್ಲ ಓಕೆ. ಇದೊಂದು ನಾನು ದೇವ್ರ ಹತ್ರ ಈ ಒಂದು ವಿಚಾರದಲ್ಲಿ ಮಾತ್ರ ನಾನು ದೇವ್ರ ಹತ್ರ ಬರೋದಕ್ಕಾಗ್ತಾ ಇಲ್ಲ, ಇದನ್ನು ಒಪ್ಪಿಸ್ಕೊಡೋಕ್ಕಾಗ್ತಾ ಇಲ್ಲ, ಇದನ್ನು ಬಿಡೋಕ್ಕಾಗ್ತಾ ಇಲ್ಲ. ಹಲ್ಲೆಲೂಯಾ, ಈ ಒಂದು ಕಾರ್ಯ ನನ್ನ ಜೀವಿತದಲ್ಲಿ ಕಲ್ಲಾಗಿದೆ, ಇದು ನನ್ನ ಬಿಟ್ಟು ಹೋಗ್ತಾ ಇಲ್ಲ. ಹಲ್ಲೆಲೂಯಾ, ನಿನ್ನ ಕೋಪ ಸ್ವಭಾವ ಇರ್ಬೋದು, ನಿನ್ನ ಮಾತಿರ್ಬೋದು, ನಿನ್ನ ಆಲೋಚನೆ ಇರ್ಬೋದು, ನಿನ್ನ ಕಾರ್ಯಗಳಿರ್ಬೋದು, ಕೆಲವು ದೇವ್ರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳಿರ್ಬೋದು. ಹಲ್ಲೆಲೂಯಾ, ಅದು ಏನೇ ಆಗಿದ್ರು ಕೂಡ ನಾನು ದೇವ್ರಿಗೆ ಒಪ್ಪಿಸಿಕೊಡೋದಾದರೆ, ಹಲ್ಲೆಲೂಯಾ, ನೋಡ ಅವನು ಮರಣ ಕೋರ್ಕೊಳ್ಳೋವರೆಗೂ, ಅಂದರೆ ಅವನು ಪರಿವರ್ತನೆ ಆಗದೆವರೆಗೂ ಅವನಿಗೆ ಸಮಸ್ಯೆನೇ ಬಂದಿದ್ದು. ಯಾರಿಗೆ? ಯೋನನಿಗೆ. ಹಲ್ಲೆಲೂಯಾ, ಆ ಸಮುದ್ರದಲ್ಲಿ ಅಲ್ಲಲ್ಲ ಕೊಲ್ಲ ಆಯಿತು, ಅದು ಹಡಗಿನಲ್ಲಿದ್ದಾಗ ಸಮುದ್ರದಲ್ಲಿ ಬಿದ್ದಾಗ ಆ ನೀರು, ಆ ಮೀನು ಬಂದು ನುಂಗಿದಾಗ, ಆ ಮೀನು ಹೊಟ್ಟೆ ಒಳಗಡೆ ಇದ್ದಾಗ, ಇದೆಲ್ಲ ಏನಿದು ಕಹಿಯಾದ ಕಾರ್ಯಗಳಿತ್ತು. ಎಲ್ಲರಿಗೂ ಅವನು ಸರೆಂಡರ್ ಆಗೋವರೆಗೂ. ಹಲ್ಲೆಲೂಯಾ, ಅವನು ಯಾವಾಗ ಸರೆಂಡರ್ ಆಗಿ ದೇವ್ರ ಹತ್ರ ಒಪ್ಪಿಸಿಕೊಟ್ಟನೋ, ದೇವ್ರ ಹತ್ರ ಸರೆಂಡರ್ ಆದ್ನೋ, ದೇವ್ರ ಹತ್ರ ತನ್ನ ತಪ್ಪನ್ನು ಒಪ್ಕೊಂಡು, ಸರಿ ಸ್ವಾಮಿ ತಪ್ಪಾಯ್ತು, ನೀನು ಹೇಳ್ದಂಗೆ ಮಾಡ್ತೀನಿ, ನೀನು ಹೇಳ್ದಂಗೆ ನನ್ವೆ ಪಟ್ಟಣಕ್ಕೆ ಹೋಗಿ ನಾನು ಹಲ್ಲೆಲೂಯಾ ನಾನು ಸುವಾರ್ತೆನ ಸಾರ್ತಿನ ವಾಕ್ಯನ ಹೇಳ್ತೀನಂತ ಯಾವಾಗ ಸರೆಂಡರ್ ಆದ್ನೋ ತಕ್ಷಣ ಅವನ ಜೀವಿತ ಎಲ್ಲ ಬದಲಾವಣೆ ಆಯ್ತು. ಹಲ್ಲೆಲೂಯಾ, ಆ ನುಂಗಿದ್ದಂಥ ಮೀನು ತಂದು ದಡದೊಳಗೆ ಅವನು ವಾಮಿಟ್ ಮಾಡಿಬಿಡು ಅಂದರೆ ಹಲ್ಲೆಲೂಯಾ ಆಚೆ ಆಗ್ತು. ಹಲ್ಲೆಲೂಯಾ, ಹೆಂಗಿದ್ದ ಏನಿದ್ದಲ್ಲ ಯೋಚನೆ ಮಾಡಕ್ಕೆ ಹೋಗಬೇಡಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವನು 3 ದಿವಸ ಸಮುದ್ರದ ಒಳಗಡೆ ಇದ್ದ, ಮೀನು ಹೊಟ್ಟೆಯಲ್ಲಿ. 3 ದಿವಸ ಆದಮೇಲೆ ಹೊರಗಡೆ ಬಂದ. ಹಲ್ಲೆಲೂಯಾ, ಆಮೇಲೆ ಬಂದವನು ಒಂದು ಸುವಾರ್ತೆಯನ್ನು ಸಾರ್ತಾನೆ. ನೋಡಿ 3ನೇ ಅಧ್ಯಾಯ 1ನೇ ವಚನ ನೋಡಿ. ಯೋನ ಹೋಗಿ ನಾನು ನಿನಗೆ ಪ್ರಕಟಿಸುವುದನ್ನು ಅಲ್ಲಿ ಸಾರು ಎಂದು 2ನೇ ಸಲ ಅಪ್ಪಣೆ ಮಾಡಿದನು. ಹಲ್ಲೆಲೂಯಾ, ಒಂದ್ಸಾರಿ ಕೇಳ್ತಾರೆ, ಕೇಳಿಲ್ವಂತಂದ್ರೆ 2 ಚಾನ್ಸ್. ಹಲ್ಲೆಲೂಯಾ, 3ನೇ ಚಾನ್ಸ್ಗೆ ನಮ್ಗೆ ಬಿಡಲ್ಲ, 2ನೇ ಚಾನ್ಸ್ಗೆ ನಾವು ಚೇಂಜ್ ಆದ್ರೆ ಹಲ್ಲೆಲೂಯಾ ಸರಿ. ಹಲ್ಲೆಲೂಯಾ, ಹಂಗೆ ಹೇಳುವಾಗ ಅವ್ನಿಗೆ ಎಷ್ಟು ಪವರ್ಫುಲ್ ಅಂತಂದ್ರೆ, ಅವನು ಹೇಳಿದ ನಿಮಿತ್ತವಾಗಿ ಏನಾಗುತ್ತಾ ಗೊತ್ತಾ, ಇಡೀ ನನ್ವೆ ಪಟ್ಟಣ ರಾಜ್ಯದಿಂದ ಹಿಡಿದು ಕುರಿ ಮೇಯಿಸುವವರೆಗೂ ಎಲ್ರೂ ಪಶ್ಚಾತ್ತಾಪ ಪಟ್ಟು ದೇವ್ರಗಡೆ ತಿರ್ಕೊಂಡು ದೇವ್ರ ಹತ್ರ ಮೊರೆ ಇಟ್ಟು ಪ್ರಾರ್ಥಿಸ್ತಾರೆ. ಯಾರು? ಹಲ್ಲೆಲೂಯಾ, ನನ್ವೆ ಪಟ್ಟಣದವರು. ಒಟ್ಟು ಜನ ಗೊತ್ತವರು 1,20,000 ಜನ. ಆ 1,20,000 ಜನ ನಾಶ ಆಗ್ಬೇಕಾಗಿತ್ತು, ದೇವರ ಬೆಂಕಿಯಿಂದ ಸುಟ್ಟು ನಾಶ ಆಗಬೇಕಾಗಿತ್ತು. ದೇವರ ಕೃಪೆಯಿಂದ ಹಲ್ಲೆಲೂಯಾ ಅವನು ಸಾರಿದಂಥ ಸುವಾರ್ತೆಯಿಂದ ನೇಮಿದ ಏನಾಗುತ್ತಂತಂದರೆ, ಇಡೀ ಆ ಒಂದು ಜನ ಹಲ್ಲೆಲೂಯಾ 120 ಜನ ಬದುಕೊಳ್ತಾರೆ, ರಕ್ಷಿಸಲ್ಪಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಅಕಸ್ಮಾತ್ ಇವನೇ ಸತ್ತೋಗ್ಬಿಟ್ಟಿದ್ರೆ ಅವ್ರ ಜೊತೆಗೆ ಅವರು ಸತ್ತೋಗ್ತಾ ಇದ್ರು. ಹಲ್ಲೆಲೂಯಾ, ದೇವರವರನ್ನು ಕಾಪಾಡೋದಕ್ಕೆ ಯಾವಾಗ ಇವನ್ನ ಬದಲಾಯಿಸೋವರೆಗೂ ದೇವ್ರು ಬಿಡಲಿಲ್ಲ. ಮರಣ ಕೋರ್ಕೊಂಡ, ಮರಣ ಕೂಡ ಅವನಿಗೆ ದೇವ್ರು ತೋರಿಸ್ಬಿಟ್ಟು ಆ ಟೈಮಲ್ಲಿ ಆದ್ರೂ ಪಶ್ಚಾತ್ತಾಪಟ್ಟು ಅವ್ನ ದೇವ್ರ ಕಡೆಗೆ ಅವನು ತಿರ್ಕೊಳ್ಳೋವರೆಗೂ ದೇವ್ರು ನೋಡ್ದ. ಹಲ್ಲೆಲೂಯಾ,
ಯಾಗಾವನು ಅವನು ಪೂರ್ವ ಸ್ವಭಾವ ಎಲ್ಲವೂ ನನಗಿದ್ದಂಥ ದ್ವೇಷ, ಅದ್ರ ಮೇಲಿದ್ದಂಥ ಒಂದು ತಿರಸ್ಕಾರ ಮನೋಭಾವ ಎಲ್ಲ ಬಿಟ್ಟು ಯಾವಾಗ ದೇವ್ರ ಕಡೆಗೆ ಬಂದೋ, ಅಲ್ಲಿಯ ಅವನ ಜೀವಿತ ಸಂಪೂರ್ಣವಾಗಿ ಚೇಂಜ್ ಆಗಿ ಇವಾಗ ಅವನೇ ಬಿದ್ದೋದಂಥವನು, ಸತ್ತೋಗ್ಬೇಕಾದವನು ಇವಾಗ ಬದುಕಿ ಆ ನೆನ್ನೆ ಪಟ್ಟಣದಲ್ಲಿ ಸುವಾರ್ತೆ ಸಾರ್ದ 1,20,20,000 ಜನ ಬದುಕೊಂಡ್ರು. ಅಲ್ಲೇಲುಯ್ಯ, ಪ್ರೈಸ್ ಲಾರ್ಡ್. ಹೀಗೆ ನಮ್ಮನ್ನ ಒಪ್ಪಿಸ್ಕೊಡೋದಾದ್ರೆ 36 ವಚನ ನೋಡುವಾಗ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು, ನೂತನ ಕಾರ್ಯಗಳನ್ನ ಒಪ್ಪಿಸ್ಕೊಡೋ ದೇವರಿಗೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತಲ್ಲ, ಎಲ್ಲರೂ ದೇವ್ರಿಗೆ ಒಂದೇನೆ. ಅಲ್ಲೇಲುಯ್ಯ. ಇಲ್ಲಿ ಒಪ್ಪಿಸ್ಕೊಡೋದೇ ಬೇಕು, ಇಲ್ಲಿ ಸರೆಂಡರ್ ಆಗೋದೇ ಬೇಕು. ಅಪ್ಪ ನೀನು ಇಷ್ಟಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಮತ್ತು ಒಪ್ಪಿಸ್ಕೊಡೋದೇ ಬೇಕು. ಅಲ್ಲೇಲುಯ್ಯ. ಒಪ್ಪಿಸಿಕೊಡುವಾಗ ನಮ್ಮ ಜೀವಿತ ಕಲ್ಲಾಗಿರಲಿ, ನಮ್ಮ ಜೀವಿತನ ಮೃದುವಾಗಿ ಮಾಡ್ತಾರೆ. ನಮ್ಮ ನಮ್ಮ ಹೃದಯ ಕೆಟ್ಟೋಗಿರ್ಲಿ, ಅದು ಸರಿ ಹೃದಯವಾಗಿ ಮಾರ್ಪಡ್ತಾರೆ. ಇಲ್ಲ ಅಥವಾ ನಮ್ಮ ಜೀವಿತ ಕೆಟ್ಟೋಗಿರ್ಲಿ, ನಮ್ಮ ಜೀವಿತ ಸರಿಯಾಗಿ ಮಾಡೋರಾಗಿರ್ತಾರೆ. ಅಲ್ಲೇಲುಯ್ಯ, ಪ್ರೈಸ್ ಲಾರ್ಡ್. ಕಲ್ಲಾದ ಹೃದಯ ನಿಮ್ಮೊಳಗಿಂದ ತೆಗೆದು ಆ ಕಲ್ಲಾದ ಜೀವಿತ, ಕಹಿಯಾದ ಜೀವಿತ, ಕಷ್ಟದ ಜೀವಿತ, ದುಃಖದ ಜೀವಿತ, ಪಾಪದ ಜೀವಿತ, ಅಲ್ಲೇಲುಯ್ಯ, ಅದನ್ನು ತೆಗೆದು ನೂತನ ಮಾಡೋನಾಗಿದ್ದಾನೆ. ಅಲ್ಲೇಲುಯ್ಯ. ಹೊಸ ವರ್ಷ ಬರ್ತಾ ಇದೆ. ಹಳೆಯ ಈ ಒಂದು ವರ್ಷದಕ್ಕೆ ಕೊನೆ ದಿನಕ್ಕೆ ಕೊನೆ ಗಂಟೆಗಳಿಲ್ಲ, ನಿಮಿಷಗಳಿದೆ. ಅಲ್ಲೇಲುಯ್ಯ. ಬಿಡಬೇಕದನ್ನು ಬಿಟ್ಟು ಹೊಸ ವರ್ಷನ ನಾವು ನೂತನ ಸ್ವಭಾವರಾಗಿ ಧರಿಸಿಕೊಳ್ಳುವಾಗ, ಅಲ್ಲೇಲುಯ್ಯ, ಹೊಸ ವರ್ಷದಲ್ಲಿ ದೇವರೊಂದು ವಾಗ್ದಾನದ ವಾಕ್ಯ, ಅಲ್ಲೇಲುಯ್ಯ, ವಾಕ್ಯ ಇದೆ. ಆ ವಾಗ್ದಾನ ನಮ್ಮ ಜೊತೆ ನೆರವೇರಿಸಲ್ಪಡುತ್ತೆ. ಅಲ್ಲೇಲುಯ್ಯ. ಇಲ್ಲ ನಾನು 25ರಲ್ಲಿ ಹೆಂಗಿರ್ತೀನೋ 26ರಲ್ಲಿ ಹಂಗಿರ್ತೀನಿ ಅಂತಂದ್ರೆ, ಇಂಥ ಹೊಸ ವರ್ಷ 10 ಬಂದರೂ ಕೂಡ ವರ್ಷಗಳು ಕಳೀತಾ ಇರುತ್ತೆ, ನಾವು ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಅಲ್ಲೇಲುಯ್ಯ. ಬದಲಾವಣೆ ಆಗಬೇಕಾ, ಹಂಗೆ ಇರಬೇಕಾ? ಅಲ್ಲೇಲುಯ್ಯ. ನನ್ನ ಆತ್ಮ ನಿಮ್ಮಲ್ಲಿ ನೆಲೆಸಿರುವಂತ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು, ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ಅಲ್ಲೇಲುಯ್ಯ. ಮುಗೀತಷ್ಟೆ. ಅಲ್ಲೇಲುಯ್ಯ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳೋಣ, ಒಪ್ಪಿಸಿಕೊಡೋಣ. ಅಪ್ಪ ಕರ್ತನ ಹೊಸ ವರ್ಷನಕ್ಕೆ ಬರ್ತಾ ಇದೆ ಸ್ವಾಮಿ, ನಾ ಬಿಡಬೇಕಾದ ಏನು ಕಾರ್ಯಗಳನ್ನ ತಿಳಿಸುವಾಗ ನಾನು ಬಿಡಕ್ಕೆ ನಾನು ರೆಡಿ ಆಗಿದ್ದೀನಿ ಸ್ವಾಮಿ. ಏನು ಧರಿಸ್ಕೊಳ್ಬೇಕಾದ ಧರಿಸ್ಕೊಳ್ಳಕ್ಕೆ ನಾನು ರೆಡಿ ಆಗಿದ್ದೀನಿ ಸ್ವಾಮಿ. ಏನು ಆಚರಿಸಬೇಕು ಸ್ವಾಮಿ, ಆಚರಿಸಕ್ಕೆ ನಾನು ರೆಡಿ ಆಗಿದ್ದೀನಿ ಸ್ವಾಮಿ. ಓ ಕರ್ತನೆ ಸಪ್ಪ, ಎಲ್ಲ ಹಠವನ್ನ, ನಿಗಿರುದ್ಧವಾದಂಥ ಕಾರ್ಯಗಳನ್ನ, ಶಾಪಗಳನ್ನ, ಪಾಪಗಳನ್ನ ಅಪ್ಪ ಸಹಿಸಲಾರದಂಥ ಕಾರ್ಯಗಳನ್ನ ಎಲ್ಲವನ್ನು ಕರ್ತನಪ್ಪ ಬಿಡುಗಡೆಗೊಳಿಸು ಕರ್ತನೆ. ಜೀವಿತನ ಕಲ್ಲಾಗಿದ್ದ ಜೀವಿತನ ಮೃದುವಾಗಿ ಮಾಡು, ಕಹಿಯಾಗಿದ್ದಾನೆ ಜೀವಿತನ ಸಿಹಿಯಾಗಿ ಮಾಡು. ಆ ಕರ್ತನಪ್ಪ ಕೊರತೆ, ಸಮಸ್ಯೆ, ಚಿಂತೆಯಲ್ಲಿರುವಂತನ ಜೀವಿತನ ಸುಂದರಗೊಳಿಸು ಅದನ್ನ ಕೇಳುವುದಾದ್ರೆ ದೇವರನ್ನ ಮುಟ್ಟೋನಾಗಿದ್ದಾನೆ, ಸಹಾಯ ಕೊಡೋನಾಗಿದ್ದಾನೆ. ದೇವರನ್ನ ಉದ್ಧಾರ ಮಾಡಬೇಕಾದ್ರೆ, ಆಶೀರ್ವಾದ ಮಾಡಬೇಕಾದ್ರೆ ಬೇರೆ ಯಾರು ಅಲ್ಲ, ದೇವರೇ ಮಾಡಬೇಕು. ಜೀವಿತನ ಪರಿವರ್ತನೆ ದೇವರೇ ಮಾಡಬೇಕು. ಒಪ್ಪಿಸಿಕೊಡೋಣ. ಮಹಾಪರಿಶುದ್ಧನೇ, ಗಣುಳ್ಳ ಪ್ರೀತಿಯ ಪರಲೋಕ ಪರಿಶುದ್ಧ ತಂದೆ ದೇವರೇ, ಈ ವಾಕ್ಯ ನಮ್ಮಲ್ಲಿ ಜೀವನ ಉಂಟು ಮಾಡಲಿ, ಪರಿವರ್ತನೆ ಉಂಟು ಮಾಡಲಿ. ನಿನ್ನ ಭಯ ನಮ್ಮನ್ನು ಆವರಿಸಿಕೊಳ್ಳಲಿ, ನಿಮ್ಮ ಭಕ್ತಿ ನಮ್ಮನ್ನು ತುಂಬಿಕೊಳ್ಳಲಿ, ನಿಮ್ಮ ಪರಿಶುದ್ಧಾತ್ಮನ ನಮ್ಮನ್ನು ಆಳ್ವಿಕೆ ಮಾಡಲಿ. ಓ ನಮ್ಮನ್ನು ನಡೆಸಲಿ ನಿಮ್ಮ ಚಿತ್ತಾನುಸಾರವಾಗಿ ಸ್ವಾಮಿ. ಒಂದೊಂದು ಕಾರ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ ಕರ್ತನೆ. ಎಲ್ಲ ನಿನ್ನ ಮಹಿಮೆಗಾಗಿಯೇ, ಓ ನಿನ್ನ ಮಕ್ಕಳಾಗಿ ಇರುವುದಕ್ಕಾಗಿಯೇ, ಓ ರಕ್ಷಿಸಲ್ಪಡುವುದಕ್ಕಾಗಿಯೇ, ನಿನ್ನ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕಾಗಿಯೇ, ಅದಕ್ಕೆ ತಡೆಗಳೆಲ್ಲ ನೀಗಲ್ಪಡ್ಲಿಕ್ಕೆ ಕರ್ತೇನೆ. ಎಲ್ಲ ಮಹಿಮೆ ಗಂತನಿಗೆ ಸಲ್ಲಿಸುತ್ತೆ. ನಮ್ಮ ಒಡೆಯನು ರಕ್ಷಕನು ದೇವರದಂತಹ ಏಸು ನಮ್ಮಲ್ಲಿ ಪ್ರಾಸ್ತ್ಯ ಪರಲೋಕ ಪರಿಶುದ್ಧ ತಂದೆ ದೇವರೇ, ಆಮೇನ್. ಸಂದನೆ ಚಪ್ಪಳೆ ತಟ್ಟನ ಸೇಕರಿಸಿ ಸಮರ್ಪಿಸಿಕೊಡೋಣ. ನಮ್ಮನ್ನ ವಾಕ್ಯ ಭಾಗದಲ್ಲಿ ನಡೆಸಿರುವಂಥ ಸಹೋದರಿ ಮಗದೊಮ್ಮೆ ನಾವು ಜೋರಾಗಿ ಕರೆಗಳನ್ನು ತಟ್ಟುತ್ತಾ ವಂದಿಸೋಣ. ದೇವರು ಅವರನ್ನು ಆಶೀರ್ವದಿಸಲಿ, ಇನ್ನೂ ಹೆಚ್ಚಾಗಿ ಅವರನ್ನ ಆತನ ರಾಜ್ಯಕ್ಕಾಗಿ ಉಪಯೋಗಿಸ್ಕೊಳ್ಳಿ. ಆಮೆನ್. ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ನಾವೆಲ್ಲರೂ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅದಾದ ನಂತರ ನಾವು ನ್ಯೂ ಇಯರ್ ಕ್ರಾಸ್ ಓವರ್ ವರ್ಷಿಪ್ನ ಮಾಡಿ ನ್ಯೂ ಇಯರ್ನ ನಾವು ವೆಲ್ಕಮ್ ಮಾಡಿಕೊಳ್ಳೋಣ. ಎಲ್ಲರೂ ಸತ್ಯವೇದಗಳನ್ನು ತೆಗೆಯೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19, 20 ಮತ್ತು 21ನೇ ವಚನ. ಯಾರಾದರೂ ಗಟ್ಟಿಯಾಗಿ ಸ್ಪಷ್ಟವಾಗಿ ಓದಿ ನನಗೆ ಸಹಾಯ ಮಾಡಿರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು. ಥ್ಯಾಂಕ್ ಯು ಸಿಸ್ಟರ್. 1 ನಿಮಿಷ, 1 ಮಿನಿಟ್. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಎಷ್ಟು ಜನಕ್ಕೆ ದೇವ್ರ ರಾಜ್ಯಕ್ಕೆ ನಾನು ಬಾಧ್ಯರಾಗಬೇಕು ಅನ್ನೋಂಥ ಆಸೆ ಇದೆ? ಕೈಗಳನ್ನೆತ್ತಿರಿ ತೋರಿಸ್ರಿ ನೋಡೋಣ. ಓಕೆ, ಎಲ್ಲರೂ ಕೈಗಳನ್ನೆತ್ತಿರಿ. ಯಾರ್ಯಾರಿಗೆ ಆಸೆ ಇದೆ ಅವ್ರು ಹಂಗೆ ಎತ್ತಬೇಕು, ಓಕೆನಾ? ಸೊ ಇವಾಗ ವಚನ ಸೋದರಿ ಓದ್ರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಹವೆ. ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆಗಲೇ ನಾನು ಕೇಳಿದೆ, ಯಾರ್ಯಾರಿಗೆಲ್ಲ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು ಅಂತ ಆಸೆ ಇದೆ ಕೈ ಎತ್ತಿರಿ, ಯಾರ್ಯಾರು ಆಗ್ತೀನಿ ಅಂತ ಅಂದಾಗ ಎಲ್ಲರೂ ಕೈ ಎತ್ತಿದ್ವಿ, ಹೌದಲ್ವಾ? ಈಗಲೂ ಕೈ ಎತ್ತಾ ಇದ್ದಾರೆ ಸ್ವಲ್ಪ ಜನ, ಹೌದಲ್ವಾ? ಬಟ್ ಇಲ್ಲಿ ವಚನ ಯಾರು ಚೆನ್ನಾಗಿ ಕೇಳ್ಕೊಂಡಿದ್ದಾರೋ ಅವ್ರು ಎತ್ತಾ ಇಲ್ಲ. ಹಲ್ಲೆಲೂಯಾ. ಅಲ್ಲಿ ವಚನ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ ಅಂದರೆ, ಇಂತಿಂಥ ಕಾರ್ಯಗಳನ್ನು ನಡೆಸುವವರು, ಹಲ್ಲೆಲೂಯಾ, ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಎಂತೆಂಥ ಕಾರ್ಯಗಳು ಅಂದರೆ, ಇನ್ನೊಮ್ಮೆ ಓದೋಣ ಸಹೋದರಿ, ಒಂದೊಂದಾಗಿ ಹೇಳ್ತಾರೆ, ನಾವು ಕೇಳೋಣ. ಜಾರತ್ವ, ಬಂಡುತನ, ನಾಚಿಕೆಗೇಡಿತನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಕೆಲವು ಜನರಿಗೆ ಸುವಾರ್ತೆ ಸಾರಬೇಕು ಅಂದರೆ ನಾಚಿಕೆ ಇದೆ, ಹೌದಲ್ವಾ? ಸೇವೆ ಮಾಡಬೇಕಂದ್ರೆ, ಸುವಾರ್ತೆ ಸಾರಬೇಕು ಅಂದರೆ, ಮುಂದೆ ಬರಬೇಕು ಅಂದರೆ ನಾಚಿಕೆ ಇದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನನ್ನ ಕುರಿತು, ಸುವಾರ್ತೆಯ ಕುರಿತು ಯಾರಾದರೂ ನೀವು ನಾಚಿಕೆ ಬಿಡೋದಾದರೆ ನಾನು ಸಹ ನಿಮ್ಮನ್ನು ಪರಲೋಕದಲ್ಲಿ ನನ್ನವರು ಅಂತ ಹೇಳಲಿಕ್ಕೆ ಏನಂತ ಹೇಳ್ತದೆ ವಾಕ್ಯ? ಹಲ್ಲೆಲೂಯಾ. ಓಕೆ, ಹೌದಾ? ಮುಂದೆ ವಿಗ್ರಹ ಆರಾಧನೆ. ಇಲ್ಲಿ ಎಷ್ಟು ಜನ ವಿಗ್ರಹ ಆರಾಧನೆ ಮಾಡ್ತೀರಾ? ಯಾರು ವಿಗ್ರಹ ಆರಾಧನೆ ಮಾಡಲ್ವಾ? ಎಲ್ಲ ಬಿಟ್ಬಿಟ್ಟಿದ್ದೀರಾ ಅಲ್ವಾ? ಎಲ್ರು ಹೇಳ್ರಿ, ಮಾತಾಡ್ರಿ. ಬಿಟ್ಬಿಟ್ಟಿದ್ದೀರಾ ಅಲ್ವಾ ವಿಗ್ರಹ ಆರಾಧನೆ? ಎಷ್ಟು ಜನ ಬಿಟ್ಟಿದ್ದೀನಂತವ್ರು ಕೈ ಎತ್ತಿರಿ ನೋಡೋಣ. ಸ್ವಲ್ಪ ಜನಕ್ಕೆ ಸಂಕೋಚ, ನಾವು ಇನ್ನೂ ಬಿಟ್ಟಿಲ್ಲ, ಇನ್ನು ಸ್ವಲ್ಪ ಹಿಂದೆ ಮುಂದೆ ಹೋಗಿ ಮಾಡ್ತೀವಿ, ಹಬ್ಬ ಹುಣ್ಣಿಮೆಗೆ ಹೋಗಿ ಮಾಡ್ತೀವಿ, ಹೌದಲ್ವಾ? ಹಲ್ಲೆಲೂಯಾ. ಇಲ್ಲಿ ಹೇಳುವ ವಾಕ್ಯದ ಪ್ರಕಾರ ವಿಗ್ರಹ ಆರಾಧನೆ ಅಂದರೆ ಏನು ಅಂದರೆ, ದೇವರಿಗಿಂತ, ಹಲ್ಲೆಲೂಯಾ, ಅದು ಯಾವುದೇ ಆಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ವಸ್ತುವಾಗಿರ್ಬೋದು, ಕೆಲಸ ಆಗಿರ್ಬೋದು, ಉದ್ಯೋಗವಾಗಿರ್ಬೋದು, ಆಸ್ತಿ ಅಂತಸ್ತು ಒಡವೆ ಯಾವುದೇ ಆಗಿರ್ಬೋದು, ನಿಮ್ಮ ಟ್ಯಾಲೆಂಟ್, ಜ್ಞಾನ, ತಲಾಂತು ನಿಮ್ಮನ್ನು ನೀವು ಹೆಚ್ಚು ಪ್ರೀತಿಸಿಕೊಳ್ಳುವುದೇ ಆದರೂ ಸಹ ದೇವರ ವಾಕ್ಯ ಹೇಳ್ತದೆ ನೀವು ವಿಗ್ರಹ ಆರಾಧನೆಗಾರರು ಎಂಬುದಾಗಿ. ಹಲ್ಲೆಲೂಯಾ. ಮುಂದೆ ಓದಿ ಸಿಸ್ಟರ್. ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು. ಸರಿ, ಇದು ಯಾವುದು ಇಲ್ಲಾಂದ್ರೆ ಹೊಟ್ಟೆ ಕಿಚ್ಚಾದ್ರೂ ಪಟ್ಟೆ ಪಡ್ತೀರಾ ನೀವೆಲ್ಲರೂ? ಎಲ್ರಿಗೂ ಎಲ್ಲರ ಮೇಲೆ ಹೊಟ್ಟೆ ಕಿಚ್ಚು. ಅವರೇ ಹೋಗ್ತಾರೆ, ಅವರೇ ಮಾಡ್ತಾರೆ, ಅವ್ರಿಗೆ ಕೊಡ್ತಾರೆ, ಅವ್ರನ್ನೇ ಕೇಳ್ತಾರೆ, ನಮಗೇನು ಕೊಡಲ್ಲ, ನಮಗೇನು ಕೇಳಲ್ಲ, ಅಲ್ವಾ? ಚರ್ಚಲ್ಲಿ ಅಂತ ಬಂದಾಗ, ಹೌದೋ ಇಲ್ವೋ? ಹಲ್ಲೆಲೂಯಾ. ಬಟ್ ದೇವರ ವಾಕ್ಯ ಹೇಳ್ತದೆ, ಈ ಇಂಥ ಎಲ್ಲ ಸ್ವಭಾವಗಳಲ್ಲಿ ಒಂದಾದರೂ ಅಂತ ಹೇಳ್ತಾ ಇದೆ. ಏನಂತೆ? ಇವುಗಳಲ್ಲಿ ಯಾವುದಾದ್ರೂ ಒಂದು ನಮ್ಮ ಒಳಗಡೆ ಇದ್ದರೂ ಸಹ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಹಲ್ಲೆಲೂಯಾ. ಅಂದರೆ ದೇವರ ರಾಜ್ಯ ಬಂದಾಗ ನಾವು ಎತ್ತಲ್ಪಡುವುದಿಲ್ಲ. ಸೊ ಈ ಹೊಸ ವರ್ಷ ಯಾತಕ್ಕಾಗಿ ಬರ್ತಾ ಇದೆ ಅಂದರೆ, ನಮ್ಮನ್ನು ಕರ್ತನಿಗೆ ಹತ್ತಿರ ಮಾಡಿಕೊಳ್ಳುವುದಕ್ಕಾಗಿ, ಆತನ ರಾಜ್ಯಕ್ಕೆ ಬಾಧ್ಯತ್ವದಲ್ಲಿ ನಡೆಸಿಕೊಳ್ಳುವುದಕ್ಕಾಗಿ, ರಕ್ಷಣೆ ಜೀವಿತವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಈ ಹೊಸ ವರ್ಷ ದೇವರು ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ನಂಬುವಂಥವ್ರು ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಆತ್ಮೀಕದಲ್ಲಿ ಇದ್ದು ಸಭೆಗೆ ಬಂದು ಒಂದು ರೆಸೊಲ್ಯೂಷನ್ನ ನಾವು ತೆಗೆದುಕೊಳ್ಳೋದಿಲ್ಲ. ಹೊರಗಡೆ ಜನ ನೀವು ನೋಡ್ರಿ, ಎವ್ರಿ ಇಯರ್ ನ್ಯೂ ಇಯರ್ ಅಂತ ಬಂದರೆ ಒಂದು ರೆಸೊಲ್ಯೂಷನ್ ತೊಗೊತಾರೆ. ಅಂದರೆ ನಾನು ಈ ವರ್ಷದಿಂದ ನಾನು ಹೀಗೆ ಸ್ಟ್ರಿಕ್ಟ್ ಆಗಿ ಇರ್ತೀನಿ, ಇದನ್ನು ಮಾಡೋದಿಲ್ಲ. ಕೆಲವೊಬ್ಬರು ನಾನು ಇವತ್ತಿನಿಂದ ನಾನು ಕುಡಿಯೋದಿಲ್ಲ, ಹೊಸ ವರ್ಷ ನಾಳೆ ಬರುತ್ತೆ. ಎಷ್ಟೋ ಜನ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ಇಲ್ಲಿ, ನಾನು ಇವತ್ತಿನಿಂದ ಕುಡಿಯೋದಿಲ್ಲ, ಸೇದೋದಿಲ್ಲ. ಹಲ್ಲೆಲೂಯಾ. ಇನ್ನು ಕೆಲವರು ಅಂದ್ಕೊಳ್ತಾರೆ, ನಾನು ಇನ್ನು ವ್ಯಭಿಚಾರ ಮಾಡೋದಿಲ್ಲ. ಹಲ್ಲೆಲೂಯಾ. ನನ್ನ ಕಣ್ಣಿನ ಆಸೆಗಳಿಗೆ ಏನೋ ಒಬ್ರೊಬ್ರದ್ದು ಒಂದೊಂದನ್ನ ಅಂದ್ಕೊಂಡಿರ್ತಾರೆ. ಎವ್ರಿ ನ್ಯೂ ಇಯರ್ಗೆ ಒಂದೊಂದು ರೆಸೊಲ್ಯೂಷನ್ ಕೆಲವೊಬ್ರು 5-6 ಮಾಡ್ಕೊತಾರೆ. ಇಟ್ ಡಿಪೆಂಡ್ಸ್ ಅಪಾನ್ ದೆಮ್, ಅವರ ಮೇಲೆ ಬಿಟ್ಟಿದ್ದು, ಅವ್ರು ಹೇಗೆ ಅದನ್ನು ಹೊರಗೆ ಬರ್ಲಿಕ್ಕೆ ಸಾಧ್ಯ. ಒಬ್ರೊಬ್ರಿಗೆ ಎಷ್ಟೆಷ್ಟೋ ಮಾಡ್ಕೊತಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇಲ್ಲಿ ವಾಕ್ಯದ ಕಡೆಗೆ ನಾನು ಬರ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 19ನೇ ವಚನದಿಂದ 21ರಲ್ಲಿ ಹೇಳ್ತದೆ, ಇವುಗಳಲ್ಲಿ ಯಾವುದಾದರೂ ಒಂದು ನಮ್ಮ ಒಳಗಡೆ ಇರುವುದಾದರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ.
ಈ ನ್ಯೂ ಇಯರ್ ನಮಗೊಂದು ಒಳ್ಳೆಯ ಅವಕಾಶ. ಹಲ್ಲೆಲೂಯಾ. ಯಾತಕ್ಕಾಗಿ? ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಕ್ಕಾಗಿ, ದೇವರಿಗೆ ಹತ್ತಿರವಾಗುವುದಕ್ಕಾಗಿ, ದೇವರ ಇಷ್ಟ ಬಂದ ಜೀವಿತದಂತೆ ನಡೆಯುವುದಕ್ಕಾಗಿ, ದೇವರ ಚಿತ್ತಕ್ಕೆ ವಿಧೇಯರಾಗುವುದಕ್ಕಾಗಿ, ದೇವರ ಚಿತ್ತಕ್ಕೆ ಹೋಗೊಡುವುದಕ್ಕಾಗಿ, ಹಲ್ಲೆಲೂಯಾ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಕೈ ಜೋಡಿಸುವುದಕ್ಕಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ನೀವು ಅಂದ್ಕೊಂಡಿದ್ದೀರಾ, ನಾನು ಇನ್ಮೇಲೆ ಜಗಳ ಆಡಲ್ಲ ನನ್ನ ಗಂಡನ ಜೊತೆ, ಸುಮ್ಮನೆ ಕಿರಿಕಿರಿ ಮಾಡಲ್ಲ, ಇನ್ಮೇಲೆ ಹೊಟ್ಟೆ ಕಿಚ್ಚು ನಾನು ಮಾಡೋದಿಲ್ಲ, ಅಥವಾ ಚಾಡಿ ಹೇಳೋದಿಲ್ಲ, ಇನ್ನೊಬ್ಬರಿಗೆ ನಾನು ಜಗಳ ಹಚ್ಕೊಡೋದಿಲ್ಲ. ನಂಗೆ ಗೊತ್ತಿಲ್ಲ ನೀವು ಯಾರ್ಯಾರು ಏನೇನು ಡಿಸೈಡ್ ಮಾಡ್ಕೊಂಡಿದ್ದೀರೋ, ಅಥವಾ ಕೆಲವು ಜನ ನೀವು ಈ ರೀತಿಯಾಗಿ ನೀವು ಡಿಸೈಡ್ ಮಾಡ್ಕೊಂಡಿರ್ಬೋದು, ಸ್ಪಿರಿಚುವಲಿ ಇನ್ಮೇಲೆ ನಾನು ಹೆಚ್ಚು ಪ್ರಾರ್ಥನೆ ಮಾಡ್ತೇನೆ, 10 ವಾಕ್ಯ ಓದುವವರು 15 ವಾಕ್ಯ ಓದ್ತೇನೆ. ನಿಮ್ಮ ಒಂದು ರೆಸಲ್ಯೂಷನ್ ಸ್ಪಿರಿಚುವಲಿ ಆ್ಯಂಡ್ ಏನಂತಾರಲ್ಲ, ನಿಮ್ಮದು ಮೆಂಟಲಿ, ಫಿಸಿಕಲಿ ಎಲ್ಲದರಲ್ಲೂ ನಾವು ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಆವಾಗ ಏನಾಗುತ್ತೆ ಅಂದರೆ ನಮ್ಮನ್ನು ನಾವು ದೇವರ ರಾಜ್ಯಕ್ಕೆ ಹತ್ತಿರ ಮಾಡ್ಕೊಳ್ಳೋರಾಗ್ತೇವೆ. ಇಲ್ಲಿ ವಾಕ್ಯದ ಪ್ರಕಾರ ನಾವು ಬಾಧ್ಯತೆಗೆ ಒಂದು ಏನಂತಾರಲ್ಲ ದಾರಿಲಿ ನಾವು ನಡೆಯುವ ಹಾಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಾಗಿದ್ದೀರಾ ಈ ನ್ಯೂ ಇಯರ್ಗೆ? ರೆಸಲ್ಯೂಷನ್ ಅಂದರೆ ಇನ್ನು ಮೇಲೆ ನಾನು ಇದನ್ನು ಮಾಡೋದಿಲ್ಲ, ನಾನು ಇನ್ನು ಮೇಲೆ ನಾನು ಹೀಗೆ ಜೀವಿಸ್ತೇನೆ, ಇನ್ನು ಮೇಲೆ ನಾನು ಜಗಳ ಆಡೋದಿಲ್ಲ, ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಗಂಡನ ಜೊತೆ ಚಿಕ್ಕ ಚಿಕ್ಕ ವಿಷಯಕ್ಕೆ ನಾನು ಕಿರಿಕಿರಿ ಮಾಡೋದಿಲ್ಲ. ಹೆಂಡತಿಗೆ ಗಂಡು ಮಕ್ಕಳು ಕೆಲವೊಬ್ಬರು ಇರ್ತಾರೆ, ಹೊಡಿಯೋರು, ಶಿಕ್ಷಿಸೋರು, ಹಿಂಸಿಸೋರು, ಅತ್ತೆಂದರು ಇರ್ತಾರೆ, ಕೆಲವೊಂದರು ಮಾವಂದರು ಇರ್ತಾರೆ. ಸೊ ಅವರೆಲ್ಲ ನೀವು ಒಂದೊಂದು ರೆಸಲ್ಯೂಷನ್ ತಗೊಳ್ರಿ. ಈ ಹೊಸ ವರ್ಷದಲ್ಲಿ ಇನ್ನು ಮೇಲೆ ನಾನು ಹಿಂಗೆ ಮಾಡೋದಿಲ್ಲ, ದೇವರ ಮಗನಾಗಿ ಮಗಳಾಗಿ ನಾನು ಜೀವಿಸ್ತೇನೆ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇನೆ, ದೇವರು ಇಷ್ಟಪಡುವ ಜೀವಿತವನ್ನು ನಾನು ಜೀವಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಜನಗಿಷ್ಟ ದೇವರ ವಾಕ್ಯದಂತೆ ನಡೆಯುವುದಕ್ಕಾಗಿ? ಹಲ್ಲೆಲೂಯಾ. ದೇವರ ವಾಕ್ಯದ ಒಂದು ಕೀ ಏನು ಗೊತ್ತಾ? ಲೈಫ್ನ ಒಂದು ಬ್ಲೆಸ್ಸಿಂಗ್ ಕೀ ಏನು ಗೊತ್ತಾ? ಯಾರು ದೇವರ ವಾಕ್ಯಗಳನ್ನು ಕೈಗೊಂಡು ನಡೀತಾರೋ ಅವರಿಗೆ ಬ್ಲೆಸ್ಸಿಂಗ್ಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವೆಲ್ಲರೂ ಕೂತ ಸ್ಥಳಗಳಲ್ಲಿ ಎದ್ದು ನಿಂತ್ಕೊಳ್ಳೋಣ. ಸಮಯ ಆಗ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಹೊಸ ವರ್ಷಕ್ಕೆ ಕಾಲಿಡುವಂಥವರಾಗಿದ್ದೇವೆ. ಎಲ್ಲರೂ ಎದ್ದು ನಿಂತವರಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುತ್ತಾ, ನಮ್ಮ ಹೃದಯವನ್ನು ಕ್ರಿಸ್ತನಿಗಾಗಿ ಶುಚಿಪಡಿಸಿಕೊಳ್ಳುವವರಾಗಿ, ಶುದ್ಧಪಡಿಸಿಕೊಳ್ಳುವವರಾಗಿ, ಹಲ್ಲೆಲೂಯಾ, ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಳ್ಳುವವರಾಗಿ, ದೇವರಿಗೆ ಇಷ್ಟವಿಲ್ಲದಂಥ ಕೃತ್ಯಗಳು, ಸ್ವಭಾವಗಳು, ನಡವಳಿಕೆಗಳನ್ನು ತೆಗೆದುಹಾಕುತ್ತಾ ಹೊಸ ವರ್ಷಕ್ಕೆ ಹೊಸ ಒಂದು ಮನೋಭಾವನೆ ಒಡನೆ, ಹೊಸ ಹೃದಯದೊಡನೆ, ಕ್ರಿಸ್ತನ ಒಂದು ಹೃದಯದೊಡನೆ ನಾವು ಕಾಲಿಡೋಣ. ಎಲ್ಲರೂ ಕಣ್ಣುಗಳನ್ನ ಮುಚ್ಚೋಣ. ದೇವರೇ, ನನಗೆ ಒಂದು ಹೊಸ ಮನಸ್ಸನ್ನು ಕೊಡು ಸ್ವಾಮಿ, ಹೊಸ ಜೀವಿತವನ್ನು ಕೊಡು ರಾಜ, ಹೊಸ ಹೃದಯವನ್ನು ನನಗೆ ಕೊಡು ಸ್ವಾಮಿ, ಹೊಸ ಸ್ವಭಾವ ನಡವಳಿಕೆಗಳನ್ನು ನನಗೆ ಕೊಡು ಸ್ವಾಮಿ, ಕ್ರಿಸ್ತನ ಗುಣಗಳನ್ನು ಧರಿಸಿಕೊಂಡು ಜೀವಿಸುವ ಹಾಗೆ ದೇವರೇ ನನಗೆ ಹೊಸ ಒಂದು ಕರ್ತನೆ ಆಲೋಚನೆಯನ್ನು ಕೊಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಎಸ್ಸಯ್ಯ, ಇನ್ನು ಹೊಸ ವರ್ಷದಲ್ಲಿ ನೋಡುವಂಥ ಪ್ರತಿಯೊಬ್ಬೊಬ್ಬರು ನನ್ನನ್ನಲ್ಲಯ್ಯ, ನನ್ನ ಒಳಗಡೆ ಇರುವಂಥ ಕ್ರಿಸ್ತನನ್ನ ನೋಡತಕ್ಕಂತೆ, ಕಾಣತಕ್ಕಂತೆ ಯೇಸುವೇ ನನ್ನನ್ನು ನಡೆಸಿರಿ ಅಪ್ಪ, ನನ್ನನ್ನು ತಿದ್ದಿರಿ, ಸರಿಪಡಿಸಿರಿ ಎಂಬುದಾಗಿ ಕೇಳಿಕೊಳ್ಳ್ರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಒಂದೊಂದನ್ನು ನಾವು ರೆಸಲ್ಯೂಷನ್ ಆಗಿ ನಾವು ತೆಗೆದುಕೊಳ್ಳೋಣ. ಇನ್ನು ಮೇಲೆ ನಾನು ಈ ಪಾಪ ಕೃತ್ಯ ನಾನು ಮಾಡುವುದಿಲ್ಲ, ಈ ಏಹೆಯ ಕೃತ್ಯ ನಾನು ಮಾಡುವುದಿಲ್ಲ, ದೇವರ ವಾಕ್ಯಕ್ಕೆ ವಿರೋಧವಾದ ಯಾವ ಕೆಲಸಗಳು ನಾನು ಮಾಡುವುದಿಲ್ಲ, ದೇವರಿಗೆ ಇಷ್ಟವಿಲ್ಲದ ಯಾವ ಕಾರ್ಯಗಳನ್ನು ನಾನು ಮಾಡುವುದಿಲ್ಲ. ಇನ್ನು ಮೇಲೆ ನಾನು ದೇವರಿಗೆ ಇಷ್ಟಪಡುವ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ, ನನ್ನ ಜೀವಿತದ ಮೂಲಕ ಆತನ ನಾಮ ಮಹಿಮೆಗೊಳ್ಳುವ ರೀತಿಯಲ್ಲಿ ದೇವರೇ ನಾನು ಜೀವಿಸಲಿಕ್ಕೆ ಇಚ್ಛುಳ್ಳವಳಾಗಿದ್ದೇನಪ್ಪ, ನನ್ನನ್ನು ನಡೆಸು ಎಂಬುದಾಗಿ ನೀವು ಕೇಳುವಾಗ ಪವಿತ್ರಾತ್ಮನು ನಿಮಗೆ ಅವುಗಳಿಂದ ಹೊರಬರಲು ಸಹಾಯ ಮಾಡುವ ಆತನಾಗಿದ್ದಾನೆ. ಅವುಗಳನ್ನು ಓವರ್ಕಮ್ ಮಾಡಲು, ಜಯಿಸಲು, ಅವುಗಳ ಮೇಲೆ ನೀವು ಜಯವನ್ನು ಘೋಷಿಸಲು ಕರ್ತನು ನಿಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಬಾಯಿಗಳನ್ನು ತೆರೆದು ನಾವೆಲ್ಲರೂ ಈ ಒಂದು ಸಮಯದಲ್ಲಿ ನಾವು ಮಾತನಾಡೋಣ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ದೇವ, ಕಳೆದ ವರ್ಷ ಎಷ್ಟು ಉನ್ನತವಾಗಿ ನೀನು ನಡೆಸಿದ್ಯಾ, ಇನ್ನು ಬರುವ ವರ್ಷದಲ್ಲಿ ನಾವು ಕಾಲಿಡುವಾಗ ಸ್ವಾಮಿ ಕೃತಜ್ಞತೆ ಉಳ್ಳವರಾಗಿ ಸ್ವಾಮಿ, ಈಗೋ ನಿನ್ನ ಮಕ್ಕಳಾಗಿ ರಾಜ, ನಿನ್ನ ರಕ್ತದಲ್ಲಿ ಶುದ್ಧೀಕರಿಸಲ್ಪಟ್ಟವರಾಗಿ ಸ್ವಾಮಿ, ನೂತನ ವರ್ಷದಲ್ಲಿ ರಾಜ, ನೂತನ ಸ್ವಭಾವದಿಂದ ಕರ್ತನೆ ಅಪ್ಪ ನಾವು ಕಾಲಿಡತಕ್ಕಂತೆ, ಅಪ್ಪ ವರ್ಷವನ್ನ ಎದುರು ನೋಡತಕ್ಕಂತೆ ನೀವು ನಮಗೆ ಸಹಾಯ ಮಾಡ್ರಿ ಎಂಬುದಾಗಿ ಕೇಳಿಕೊಳ್ಳ್ರಿ.
Thank you, Jesus. Thank you, Lord. Thank you, Lord. Thank you, Holy Spirit. Thank you, Holy Spirit. ಪರಿಶುದ್ಧಾತ್ಮನೇ ನಮಗೆ ಸಹಾಯ ಮಾಡು. ನನ್ನ ಯೇಸುವಿಗೆ ಹತ್ತಿರವಾಗಲು ನನಗೆ ಸಹಾಯ ಮಾಡು. ನನ್ನ ಯೇಸುವಿಗೆ ಹತ್ತಿರವಾಗಲು ನನಗೆ ಸಹಾಯ ಮಾಡು. ಯಾವಾಗಲೂ ನನ್ನ ಯೇಸುವಿನ ಕೂಡ ಹೆಜ್ಜೆ ಹಾಕಲು ನನಗೆ ಸಹಾಯ ಮಾಡು. ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 21ನೇ ವಚನದಲ್ಲಿ ಹೇಳ್ತದೆ, ಇವುಗಳಲ್ಲಿ ಯಾವುದಾದರೂ ಒಂದನ್ನಾದರೂ ನಿಮ್ಮ ಒಳಗಡೆ ಇರುವುದಾದರೆ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಎಲ್ಲೋದ್ರೂ ಟಿವಿ ಹಾಕಿದ್ರು ಮೊಬೈಲ್ ಹತ್ರ ನಾವು ಕೇಳುವಂತ ಸುದ್ದಿ ಒಂದೇನೆ, ಈಗ ಶೀಘ್ರವಾಗಿ ಕರ್ತನು ಬರಲಿದ್ದಾನೆ ಎಂಬುದಾಗಿ. ಜೀಸಸ್ ಇಸ್ ಕಮಿಂಗ್ ಸೂನ್ ಎಂಬುದಾಗಿ ನಾವು ಕೇಳ್ತೇವೆ. ದೇವರ ರಾಜ್ಯ ಬಂದಾಗ ನಾವು ಎಚ್ಚಲ್ಪಡ್ತೇವಾ? ಅಂತ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಇಲ್ಲವಾದ್ರೆ ಈ ಒಂದು ದಿನದಲ್ಲಿ ದೇವರು ನಮಗೊಂದು ಒಳ್ಳೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಮ್ಮನ್ನು ನಾವು ತಿದ್ದಿಕೊಳ್ಳೋಣ, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಈ ಹೊತ್ತಿಗೆ ನಾವು ಪಟ್ಟಂತ ಚಿಂತೆ, ದುಃಖ, ನೋವು, ಕಣ್ಣೀರು, ಬಾಧೆ, ವ್ಯಾಧಿಗಳೆಲ್ಲ ಇನ್ನು ಕೊನೆ ಆಗ್ತವೆ. ಹೊಸ ವರ್ಷದಲ್ಲಿ ದೇವರು ನಮ್ಮನ್ನ ಹೊಸ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದಾನೆ. ಹೊಸ ಬಲದಿಂದ ನಮ್ಮನ್ನು ತುಂಬಿಸುವಂತ ದೇವರಾಗಿದ್ದಾನೆ. ನಂಬುವಂತವರ ಜೀವಿತದಲ್ಲಿ ಮಾತ್ರವೇ ನೆರವೇರುವಂತದ್ದಾಗಿದೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. Worship you Jesus, worship you Lord. ದೇವಾ, ನನ್ನನ್ನು ಶುಚಿಗೊಳಿಸಯ್ಯ, ಶುದ್ಧೀಕರಿಸಯ್ಯ. ನನ್ನ ಒಳಗಡೆ ಇರುವಂತ ಕರ್ತನೇ, ನಿನಗೆ ಇಷ್ಟವಿಲ್ಲದಂತ ಕೃತ್ಯಗಳನ್ನು ತೆಗೆದಾಕರಿ ಎಂಬುದಾಗಿ ಹೇಳ್ರಿ. ಒಂದು ಒಳ್ಳೆ ರೆಸೊಲ್ಯೂಷನ್ ಈ ಒಂದು ದಿನದಲ್ಲಿ ತೆಗೆದುಕೊಂಡು ಹೊಸ ವರ್ಷದಲ್ಲಿ ಕಾಲಿಡ್ರಿ. ಯಾರು ನೀವು ತೆಗೆದುಕೊಂಡು ಕಾಲಿಡ್ತಿರೋ ದೇವರು ನಿಮ್ಮನ್ನು ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವಾಗ ಮಾಡೋದಕ್ಕಾಗಿ ಸ್ತೋತ್ರ ಅಯ್ಯ, ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಯೇಸು ನಾಮದಲ್ಲಿ ತಂದೆಯೇ. ಗಟ್ಟಿಯಾಗಿ ಹೇಳೋಣ, ಎಲ್ಲರೂ ಗಟ್ಟಿಯಾಗಿ ಹೇಳೋಣ, ಗಟ್ಟಿಯಾಗಿ ಹೇಳೋಣ. ಹೊಸ ವರ್ಷವನ್ನ ನಾವು ಸಂತೋಷದೊಡನೆ ಒಂದು ಸಮಯದಲ್ಲಿ ನಾವು ಆಹ್ವಾನಿಸೋಣ. 2 ಕರೆಗಳನ್ನು ತಟ್ಟುತ್ತಾ ನಾವು ಅಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತದೆ. ಆ ಕೌಂಟ್ ಡೌನ್ ಮೂಲಕ ನಾವು ಹೊಸ ವರ್ಷವನ್ನು ಆರಂಭಿಸೋಣ. ಆ ಕೌಂಟ್ ಡೌನ್ ಸ್ಟಾರ್ಟ್ ಆದ ನಂತರ, ಅದ್ರ ಮುಗಿದ ನಂತರ ನಾವು ಪ್ರಾರ್ಥನೆ ಮುಖಾಂತರ ಹೊಸ ವರ್ಷವನ್ನು ನಾವು ಸ್ವಾಗತಿಸೋಣ. ಎಲ್ಲರೂ ಸೇರಿ ನನ್ನ ಕೂಡ, ಆ ಮೀಡಿಯಾ ಕೂಡ ಆ ಕೌಂಟ್ ಡೌನ್ಗಳನ್ನು ಎಣಿಸಿ ನಾವು ನೂತನ ವರ್ಷದ ಒಳಗೆ ಕಾಲಿಡೋಣ. ಎಷ್ಟು ಜನ ಸಿದ್ಧರಾಗಿದ್ದಾರೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕಾಗಿ? ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ.
ವರ್ಷ ಅಭಿವೃದ್ಧಿಯ ವರ್ಷ ಎಂಬುದಾಗಿ ನಂಬುವ ಎಲ್ಲರೂ ಸೇರಿ ಕರಗನ್ನು ತಟ್ಟುತ್ತಾ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ಎಲ್ಲರೂ ಕರಗನ್ನು ತಟ್ಟುತ್ತಾ ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ನೂತನ ದಿನದೊಳಗೆ ನನ್ನ ನಡೆಸು ಹೊಸ ಕೃಪೆಯ ಹೊಸ ಬಲವ ನೀಡು ದೇವ ಹೊಸ ಕೃಪೆಯ ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನ ಆರಂಭವಾದರೂ ಅಂತ್ಯವು ಸಂಪೂರ್ಣವು ರಾಜ್ಯಕ್ಕೆ ಬದಲಾಗಿ ಮೇಲನ್ನು ನೀಡು ದೇವ ರಾಜ್ಯಕ್ಕೆ ಬದಲಾಗಿ ಕಣ್ಣೀರಿಗೆ ಬದಲಾಗಿ ನನ್ನ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವ ಪರಮಾನಂದ ನೀಡು ಎಲ್ಲ ಒಳಗಡೆ ಬನ್ನಿ. ನಾವು ಹೊಸ ಪ್ರಾರ್ಥಿಸೋಣ. ಕೃಪೆಯ ನೀಡು ಎರಡು ಕರಗನ್ನು ತುಡಿತ ಜೋರಾಗಿ ಹೊಸ ವರ್ಷದೊಳಗೆ ನನ್ನ ನಡೆಸು ಹೊಸ ಕೃಪೆಯಿಂದ ನನ್ನ ತುಂಬಿಸು ಹೊಸ ವರ್ಷದೊಳಗೆ ನನ್ನ ನಡೆಸು ಹೊಸ ಕೃಪೆಯಿಂದ ನನ್ನ ತುಂಬಿಸು ಹೊಸ ವರ್ಷದೊಳಗೆ ನನ್ನ ನಡೆಸು ಹೊಸ ಬಲದಿಂದ ನನ್ನ ತುಂಬಿಸು ಹೊಸ ವರ್ಷದೊಳಗೆ ನನ್ನ ನಡೆಸು ಹೊಸ ಬಲದಿಂದ ಹೊಸ ವರ್ಷದೊಳಗೆ ನನ್ನ ನಡೆಸು ಹೊಸ ಬಲದಿಂದ ನನ್ನ ಕೊನೆದಾಗ ನಡೆಸೋಣ ಹೊಸ ವರ್ಷದೊಳಗೆ ನನ್ನ ನಡೆಸು ಹೊಸ ಬಲದಿಂದ ನನ್ನ ತುಂಬಿಸು ಹೊಸ ಕೃಪೆಯ
ವಿಶ್ ಹ್ಯಾಪಿ ನ್ಯೂ ಇಯರ್. ಒಳಗೆ ಒಳಗೆ ಬಂದ್ಬಿಡಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಈ ಹೊಸ ವರ್ಷ ನಮ್ಮೆಲ್ಲರಿಗೂ ಹೊಸ ಆಶೀರ್ವಾದದೊಂದಿಗೆ, ಹೊಸ ಬಲದೊಂದಿಗೆ, ಹೊಸ ಆರೋಗ್ಯದೊಂದಿಗೆ, ಹೊಸ ಕೆಲಸ, ಹೊಸ ದಾರಿ, ಆತನ ಮಹಿಮೆಗಾಗಿ, ನಮ್ಮ ಬಲದಿಂದಲ್ಲ ಆತನ ಬಲದಿಂದ ಆಶೀರ್ವಾದ. ಹಲ್ಲೆಲೂಯಾ. ಈ ವರ್ಷದಲ್ಲಿ ಏನೆಲ್ಲ ಸೋತು ಹೋದ್ರು, ಇಂದಿನ ವರ್ಷದಲ್ಲಿ ಏನೆಲ್ಲ ಕಳ್ಕೊಂಡ್ರು, ಏನೆಲ್ಲ ನೋವುಪಟ್ರು, ದೇವರ ವಾಕ್ಯ ಹೇಳುತ್ತೆ ನಿನ್ನ ದುಃಖ ಹೋಗಿ ಆನಂದವಾಗಿ ಮಾಡ್ತಾರೆ. ಯಾವ ವಿಷಯದಲ್ಲಿ ದುಃಖ ಪಟ್ರು ಆ ದುಃಖವನ್ನ ಗೆಲ್ಲೋದಿಕ್ಕೆ, ಯಾವ ವಿಷಯದಲ್ಲಿ ದುಃಖ ಪಟ್ಟು ತಲೆ ತಗ್ಗಿಸಿದ್ರು ಅದೇ ಜಾಗದಲ್ಲಿ ಕರ್ತನ ನಿನ್ನ ತಲೆಯ ಮೇಲೆ ಹತ್ತುವಾಗೆ ಮಾಡುವಂತರಾಗಿದ್ದಾರೆ. ಆಮೆನ್. ಹಲ್ಲೆಲೂಯಾ. ಜೀವಿಸೋ ದೇವರು, ನಮ್ಮ ಕೈ ಹಿಡಿದು ನಡೆಸೋ ದೇವರು, ನನ್ನ ಕಣ್ಣೀರು ವರ್ಷೋ ದೇವರಾಗಿದ್ದಾನೆ. ಅನ್ಬು ಕೂರುವೆ ಇನ್ನும் அதிகமா ஆராதிப்பே என்னும் ஆள். ಆರಾಧನೆ ಆರಾಧನೆ ಎಲ್ಲ ಕೈಗೆತ್ತೋಣ. ಆರಾಧನೆ
ಸಮಯದಲ್ಲಿ ಪ್ರತಿಯೊಬ್ಬರು ಕ್ಯಾಲೆಂಡರ್ ತಗೋಬೇಕು. ಫ್ಯಾಮಿಲಿ ಕೊಡ್ತೀವಿ, ವಾಗ್ದಾನ ಕೊಡ್ತೀವಿ. ಆಮೇನ್. ಈ ವರ್ಷ ದೇವರು ನಿಮ್ಮ ಜೊತೆಲೆ ಮಾತಾಡಿದಂಥ ವಾಗ್ದಾನ, ಈ ವರ್ಷದಲ್ಲಿ ನಿಮ್ಮ ಜೊತೆಯಲ್ಲಿ ಏನನ್ನ ಬದಲಾವಣೆ ದೇವರ ಎದುರು ನೋಡ್ತಿದ್ದಾನೆ, ಯಾವುದನ್ನ ಬದಲಾಯಿಸ್ಕೋಬೇಕು, ಯಾವ ರೀತಿ ಆಶೀರ್ವಾದ ಹೊಂದ್ಕೋಬೇಕು ಅನ್ನೋದು ಸಹ ಇದೆ ಈ ಸಮಯದಲ್ಲಿ. ಅದಕ್ಕಿಂತ ಮುಂಚಿತವಾಗಿ ಇದೆ ಅಲ್ವಾ? ಓಕೆ, ಸ್ವಲ್ಪ ಈ ಜಾಗ ಬಿಟ್ಟು ಹಿಂದ್ಗಡೆ ನಿಂತು ಕೂತ್ಕೊಳ್ಳಿ. ಒಂದು 5 ನಿಮಿಷ 6 ನಿಮಿಷ. ಗಾಬ್ರಿಯಲ್, ಏನ್ ಇಷ್ಟೊಂದು ಜನ ಇದಾರೆ, ತುಂಬಿ ತುಳುಕ್ತಾ ಇದಾರೆ. ಏ ಮೈಕಲ್, ಇನ್ನೊಂದು ಸ್ವಲ್ಪದಲ್ಲಿ ಗೊತ್ತಾಗುತ್ತೆ ನೋಡು ಮೈಕಲ್, ಯಾರ ಹೆಸರೆಲ್ಲ ಜೀವ ಬಾದರಿ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದ್ಯೋ ನೀನೇ ನೋಡ್ತೀಯ. ಬಂದಾದ್ಮೇಲೆ ಏನಾಗುತ್ತೆ? ಓ, ಬಂದ್ರು ನಮ್ಮ ಏಸಪ್ಪ ಬಂದ್ರು. ಅಬ್ಬಬ್ಬಬ್ಬ, ಎಷ್ಟು ಜನ ನಿಂತವ್ರು ನೋಡು. ಸೈಲೆಂಟ್. ಇದೇನು ಮಾರ್ಕೆಟ್ ಅನ್ಕೊಂಡಿದ್ದೀರಾ, ಪರಲೋಕ ರಾಜ್ಯ ಅನ್ಕೊಂಡಿದ್ದೀರಾ? ನೀನು ಬಂದಿರೋದು ಪರಲೋಕ ರಾಜ್ಯಕ್ಕೆ, ಹುಡುಗಾಟ ಅನ್ಕೊಂಡಿದ್ದೀರಾ? ಏನೋ ನಾವ್ ಬಂದಿರೋದ್ ಪರಲೋಕಕ್ಕ. ಏ ಗೋವಿಂದಪ್ಪ, ನಿಮ್ ಹೆಂಡತಿ ಬಂದಿಲ್ವಾ? ಅಕ್ಕ ಬಾಯಿಲಿ ಸೀಕ್ರೆಟ್ ಹೇಳ್ತೀನಿ, ಪರಲೋಕದಲ್ಲಿ ತಲೆನೋವಿಗೆ ಎಂಟ್ರಿ ಇಲ್ವಂತೆ, ಅದಕ್ಕೆ ಕರ್ಕೊಂಡ್ ಬಂದಿಲ್ಲ ಅಕ್ಕ. ಹಾ, ಅದು ಸರಿನೇ. ಏನ್ರಪ್ಪ ನಿಮ್ ಹೆಸರು ಹೇಳ್ರಿ? ನನ್ನ ಹೆಸರು ಜಾನಕಿ. ಡೈಲಿ ಬೈಬಲ್ ಓದ್ತಾ ಇದ್ದೀನಿ. ಬೈಬಲ್ ಓದ್ತೀಯಾ? ದಿನ ಓದ್ತೀಯಾ? ಏನ್ ಓದ್ತೀಯೋ? ನನ್ನ ಹೆಸರು ಅನಿತಾ. ನಮ್ ಸಭೆಯಲ್ಲಿ ನಾನೇ ವರ್ಸಿಪ್ ಲೀಡರ್. ಓಹೋ, ನೀನ್ ಆರಾಧನೆ ನಾಯಕಿನ ನೀನು? ಅವತ್ತು ಫಿಲಂ ಥಿಯೇಟರ್ ಇಂದ ಹೊರಗೆ ಬರ್ತಿದ್ದೆ. ನಾನು ಪ್ರಾರ್ಥನಾ ಮನೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀನಿ, ಗೊತ್ತಾ? ಓ, ಮನೆಗೆ ಹೋಗಿ ಪ್ರಾರ್ಥನೆ ಮಾಡ್ತೀನಿ ಅಂತ ಜಗಳ ತಂದಿದ್ ನೀನೇನಾ? ನಾನ್ ಯಾರು ಗೊತ್ತಾ? 10 ಸಭೆಗೆ ನಾಯಕ. ನನ್ನ ಹೆಸರು ಉಪ್ಪು ಉಪವಾಸ. ಓ, ನಿನ್ನ ಹೆಸರು ಉಪ್ಪು ಉಪವಾಸನ? ನಿನ್ನ ಹೆಸರು ಜೀವ ಬಾದರಿ ಪಟ್ಟಿಯಲ್ಲಿ ಬರಲೇ ಇಲ್ಲ. ಹೆಂಗ್ ಬರೆಯಲ್ಪಡುತ್ತೆ? ನನ್ನ ಹೆಸರು ಅದಲ್ವಲ್ಲ, ಸುಮ್ನೆ ಹಂಗಂದೆ. ಈ ಲೋಕಕ್ಕೆಲ್ಲ ಉಪ್ಪಾಗಿರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳ್ದೆ. ನನ್ನ ಹೆಸರು ಉಪವಾಸ ಮಣಿ. ದಡ್ಡ, ಆದ್ರೂ ನಿನ್ನ ಹೆಸರು ಬರೆಯಲ್ಪಟ್ಟಿಲ್ಲ ಕಣೋ. ಏನು ನನ್ನ ಹೆಸರಿಲ್ವಾ? ನಾನು ಪ್ರಾರ್ಥನೆ ಮಾಡ್ತಿದ್ದೆ, ನಾನು ಉಪವಾಸ ಮಾಡ್ತಿದ್ದೆ, ಎಂತೆಂತ ಸೇವೆ ಮಾಡಿದೀನಿ ಗೊತ್ತಾ? ಅಯ್ಯೋ, ನೀನು ಶತದಡ್ಡ ಕಣೋ. ಇಷ್ಟೆಲ್ಲ ಮಾಡಿದ್ದು ಮನುಷ್ಯರ ತೋರಿಕೆಗೋಸ್ಕರ. ಆಹಾ, ಬಾ ರಾಜ ಬಾ. ಅಯ್ಯಯ್ಯೋ, ವಾ, ಲೋಕಕ್ಕೆಲ್ಲ ಉಪ್ಪ ನೀನು. ಬಾ ಬಾ, ನರಕದಲ್ಲಿ ಉಪ್ಪು ಕಮ್ಮಿ ಆಗಿದೆ, ಬಾ. ಏನೇನ್ ಡ್ರಾಮಾ ಆಡ್ದೆ ಭೂಮಿಯಲ್ಲಿ. ಸ್ಪೆಷಲ್ ರೋಸ್ಟ್ ಮಾಡಪ್ಪ ಇವನ್ನ. ನೆಕ್ಸ್ಟ್ ಯಾರಪ್ಪ? ಬಾರಪ್ಪ ಮುಂದೆ. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಒಳ್ಳೆ ಕುಮಾರ. ಜನರಿಗೆಲ್ಲ ಒಳ್ಳೇದ್ ಮಾಡಿದೀನಿ, ಸೇವೆಲೆಲ್ಲ ಕೈ ಜೋಡಿಸಿದೀನಿ, ದಶಮ ಭಾಗ ತಪ್ಪದೆ ಹಾಕಿದೀನಿ. ಇಷ್ಟೇ ಅಲ್ಲ, ದಾನ ಧರ್ಮನೂ ಮಾಡಿದೀನಿ, ಸೇವೆನೂ ಮಾಡಿದೀನಿ. ಓ, ದಾನ ಧರ್ಮ ಮಾಡ್ದೇನಪ್ಪ ನೀನು? ಯಾವ ದುಡ್ಡಲ್ಲಿ? ಬೇರೆ ಸುಳ್ಳು, ವಂಚನೆ, ಮೋಸ, ಇದರಿಂದ ಅಲ್ವೇನಪ್ಪ? ನಿನ್ನ ಹೆಸರು ಪಟ್ಟಿಲಿಲ್ಲಪ್ಪ, ಇಲ್ಲಿಂದ ಹೊಲ್ಡಪ್ಪ. ಬಾರಪ್ಪ ಬಾ, ಒಳ್ಳೆ ಕುಮಾರ, ದಶಮ ಭಾಗ ಕುಮಾರ. ದಾನ ಧರ್ಮ ಮಾಡೋಣಂತೆ, ದಶಮ ಭಾಗ ಕೊಟ್ಟನಂತೆ. ನೀನ್ ನೋಡಿಲ್ವಾ ನಿನ್ ಬೆಳೆಕಾಳು? ಅವಾಗ್ಲೇ ರಾಜ ಹೋಗಿದ, ಇವಾಗ ಬಾರಪ್ಪ ನೀನ್ ಯುವರಾಜ. ಏ ಗೋವಿಂದಪ್ಪ, ಏನ್ ಹೇಳಿದ್ರು ಅಲ್ಲಿ? ಅಯ್ಯೋ ಅಕ್ಕ, ಇಲ್ಲಿ ಒಳ್ಳೇದ್ ಮಾಡಿದ್ರೆ ಸಾಲಲ್ವಂತೆ, ಪಾಪದಿಂದ ಮನ ತಿರುಗ್ಬೇಕಂತೆ. ಅಯ್ಯೋ, ಪರಲೋಕದಲ್ಲಿ ಇದನ್ನೂ ಇದೆಯಾ? ಸ್ತೋತ್ರ 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 ಹಲ್ಲೆಲೂಯಾ, ಆಮೆನ್. ಅಯ್ಯಯ್ಯೋ ಅಯ್ಯಯ್ಯೋ, ಏ ಗಾಬ್ರಿಯಲ್, ಏನ್ ನಡೀತಾ ಇದೆ ಇಲ್ಲಿ? ಶಾಬಾಷ್, ಏನ್ ಡ್ರಾಮಾ? ಏ ಗೇಬ್ರಿಯಲ್, ಡ್ರಾಮಾನಾ? ಈ ಕೇಸ್ನ ನಾನ್ ನೋಡ್ಕೊಂತೀನಿ. ಓಹ್, ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಪ್ರಾರ್ಥನಾ. ನಾನು ತುಂಬಾ ಪ್ರಾರ್ಥನೆ ಎಲ್ಲಾ ಮಾಡಿದ್ದೇನೆ, ಮತ್ತೆ ವಾರ ಸಭೆಗೆ ತಪ್ಪದೇನು ಹೋಗಿದ್ದೇನೆ. ಅನ್ಯ ಭಾಷೆಲೆಲ್ಲ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಾರ್ಥನೆನೂ ಮಾಡಿದ್ಯಾ, ಅನ್ಯ ಭಾಷೆನೂ ಆಡಿದ್ಯಾ, ಆದ್ರೆ ಚರ್ಚಿಂದ ಆಚೆಗೆ ಹೋಗ್ತಿದ್ದಂಗೆ ಏನೇನೆಲ್ಲ ಮಾಡಿದ್ಯಾ? ಅಷ್ಟೇ ಅಲ್ಲ ಗಾಬ್ರಿಯಲ್, ಸಭೆಯಲ್ಲಿ ಬಂದ್ರೆ ಅನ್ಯ ಭಾಷೆ, ಹೊರಗಡೆ ಹೋದ್ರೆ
ಬೇರೆ ಭಾಷೆ. ಇಂಥವ್ರೆಲ್ಲ ಪರಲೋಕ ರಾಜ್ಯಕ್ಕೆ ಬೇಡಪ್ಪ. ಅಪ್ಪ ಇಂಥವ್ರೇನ ಪರಲೋಕ ರಾಜ್ಯಕ್ಕೆ ಬಂದ್ರೆ 2 ಭಾಗ ಮಾಡ್ಬಿಡ್ತಾರಪ್ಪ. ಇದರಿಂದ ನಮ್ಮ ನಿನ್ನ ಹೆಸರು ಜೀವಬಾಧರ ಪಟ್ಟಿಯಲ್ಲಿ ಬರ್ದಿಲ್ಲ. ಹಾ, ನನ್ನ ಹೆಸರು ಬರೆಯಲ್ಪಟ್ಟಿಲ್ವಾ? ಹಾಗಾದ್ರೆ ಪಕ್ಕದ ಮನೆ ಗೊಗ್ಗಮ್ಮ ಇದ್ದಾಳಲ್ಲ, ಅವಳ ಹೆಸರಾದ್ರೂ ಇದೆಯಾ? ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ? ಆ ಗೊಗ್ಗಮ್ಮನ ಹೆಸರು ಇಲ್ಲ. ಹಬ್ಬ, ಅವಳ ಹೆಸರು ಇಲ್ಲ. ಬಹಳ ಸಂತೋಷ ಆಯ್ತು. ಗೊಗ್ಗಮ್ಮ, ನರ್ಕದಲ್ಲಿ ಒಂದ್ ಕೈ ನೋಡ್ಕೊಂತೀನಿ ಬಾ. ಬಾಯ್ಸ್, ಟೇಕ್ ಮೀ. ಬಾ ಬಾ. ಗೊಗ್ಗಮ್ಮಂಗ್ ಕೈ ಮುರಿತೀಯಾ? ಬಾ ಬಾ, ನಿನ್ ಕೈ ಮುರಿದಿ ನಾನ್ ಸೂಪ್ ಕುಡಿತೀನಿ ಬಾ. ಅಯ್ಯೋ, ಇನ್ನ ನಮ್ ನರ್ಕಕ್ಕೆ ಎಂತೆಂತ ಪೀಸ್ ಬರ್ತಾವೋ. ಏ ಗಾಬ್ರೇಲ್, ಎಲ್ರು ನರ್ಕಕ್ಕೆ ಹೋಗ್ತಾವ್ರೆ, ಇವ್ರು ನರ್ಕಕ್ಕೆ ಹೋಗ್ಬೋದು. ಒಂದ್ಸತಿ ಚೆಕ್ ಮಾಡಿ ಹೇಳು, ನಿನ್ನ ಹೆಸರೇನಮ್ಮ? ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನನ್ನ ಹೆಸರು ಗ್ರೇಸಿ. ಮಗಳೇ, ನಿನ್ನ ಹೆಸರು ಜೀವಬಾಧರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಮಗಳೇ, ನೀನು ನನಗಾಗಿ ಈ ಭೂಮಿಯಲ್ಲಿ ಅನುಭವಿಸಿದ ಎಲ್ಲಾ ಸಂಕಟಗಳನ್ನು, ಎಲ್ಲಾ ಯಾತನೆಗಳನ್ನು ನಾನು ನೋಡಿದ್ದೇನೆ. ನೀನು ಅವುಗಳನ್ನು ಜಯಿಸಿರುವುದರಿಂದ ಜೀವವೆಂಬ ಜಯಮಾಲೆಯನ್ನು ಇಟ್ಟಿದ್ದೇನೆ. ಬಾ ಮಗಳೇ. ಹಬ್ಬ ಗಾಬ್ರೇಲ್, ಒಂದು ವಿಕೆಟ್ ಬಿದ್ದಾಯ್ತು. ನೆಕ್ಸ್ಟ್ ಯಾರಂತ ನೋಡೋಣ. ಓ ಅನಿತವ್ರೆ, ಬನ್ನಿ. ಓ, ಹಾಗಾದ್ರೆ ಪರಲೋಕದಲ್ಲಿ ನನ್ನ ಹೆಸರು ಇದೆಯಾ? ನೀನು ಸ್ಪೆಷಲ್ ಗೆಸ್ಟ್, ಸ್ವಲ್ಪ ಸೈಡಲ್ಲಿ ನಿಂತ್ಕೋ, ನಿನಗೆ ಗೊತ್ತಾಗುತ್ತೆ. ವೈಟಿಂಗ್ ಲಿಸ್ಟ್ ಅಲ್ಲಿರುವ ಅನಿತಾ, ನೋಡು ನಿನ್ ಬಂಡವಾಳ. ನೀನ್ ಬಾರಮ್ಮ ರೀಟಾ. ಏನ್ ಹೇಳಿ ಬುದ್ಧಿ, ಬಂದೆ. ನಿನ್ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿಲ್ಲ ಕಣಮ್ಮ. ಯಾಕಂದ್ರೆ ಪಾಪದಿಂದ ಮನೆ ತಿರ್ಲೇ ಇಲ್ಲ. ಓ ಪಾಪನ ಎಲ್ಲೋ ಕೇಳಿದಿರಲ್ಲ. ಹಾ, ಅನಿತಮ್ಮನ ಮನೆಯಲ್ಲಿ ಒಬ್ರು ಪಾಸ್ಟ್ ಬರ್ತಾ ಇದ್ರಲ್ಲ, ಅವರು ಏನೇನೋ ಹೇಳ್ತಿದ್ರು. ಅನಿತಮ್ಮನ್ ಏನು ಹೇಳಿಲ್ಲಲ್ಲ ನನಗೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಾಪ ಪರಿಹಾರ ಆಗ್ಲೇಬೇಕಮ್ಮ. ಪಾಸ್ಟರ್ ಬಂದಾಗ ನೀನು ಕೇಳ್ಬೇಕಂತ ಅವಕಾಶ ಇತ್ತು, ಆದ್ರೂ ನೀನ್ ಕೇಳಿಲ್ಲ. ಅನಿತಮ್ಮನು ಹೇಳಿಲ್ಲ. ಅಯ್ಯೋ ಅನಿತಮ್ಮ, ನೀವಾದ್ರೂ ಹೇಳ್ಬೇಕಿತ್ತಲ್ವಾ? ಇಷ್ಟು ವರ್ಷ ಕೆಲಸ ಮಾಡಿದೆ, ಒಂದು ದಿವಸನೂ ಹೇಳಿಲ್ಲಲ್ವಾ ನೀನ್ ಏಸಪ್ಪು ನಮ್ಮು ಅಂತ? ಅನಿತಮ್ಮ ಹೇಳಿಲ್ವಾ? ಬಾ, ನಾನು ಹೇಳ್ತೀನಿ. ನರ್ಕದಲ್ಲಿ ತಂದಾನಿ ತಾನ 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 ತಂದಾನಿ ತಾನ 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 ತಂದಾನಿ ತಾನ ತಾನ ತಾನ. ಒಂದ್ಸರಿ ಹೇಳೋದಲ್ವಮ್ಮ? ಅಯ್ಯಯ್ಯೋ, ಅನಿರ್ತೇನೆ ಮರ್ತ್ಬಿಟ್ಟೆ. ತಪ್ಪಿಸ್ಕೊಂಡೆ ಅನ್ಕೊಂಡ. ಏ ಅನಿತಾ, ಬಾ ಇಲ್ಲಿ. ನಾನ್ ಬರಲ್ಲ, ನನ್ ಬಿಟ್ಬಿಡು. ಒಂದೇ ಒಂದ್ ಚಾನ್ಸ್ ಕೊಡಿ, ಸುವಾರ್ತೆ ಸಾರ್ತೀನಿ. ಏಸಪ್ಪ, ನನ್ನ ಕಾಪಾಡಿ. ಏಸಪ್ಪ, ಏಸಪ್ಪ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಜಾನಕಿ. ಜಾನಕಿ ನಿನ್ನ ಹೆಸರು ಬರ್ದಿಲ್ಲಲ್ಲಮ್ಮ ಇಲ್ಲಿ? ನನ್ನ ಹೆಸರು ಬರ್ದಿಲ್ವಾ? ಡೈಲಿ ಬೈಬಲ್ ಓದ್ತೀನಿ, ಡೈಲಿ ಪ್ರೇಯರ್ ಮಾಡ್ತೀನಿ, ಎಷ್ಟೋ ಒಳ್ಳೇದೆಲ್ಲ ಮಾಡಿದ್ದೀನಿ, ಸುವರ್ಣ ಸಾರಿದ್ದೀನಿ, ಅಂದ್ರೂ ನನ್ನ ಹೆಸರಿಲ್ವಾ? ಎಲ್ಲ ಮಾಡಿದ್ದೆ ನೀನು ಸರಿನಮ್ಮ, ಆದ್ರೆ ಲೋಕದ ಕಾರ್ಯಗಳು ನೀನು ಬಿಟ್ಟಿಲ್ವಲ್ಲಮ್ಮ. ನೀನು ಚರ್ಚ್ಗೂ ಹೋಗ್ತಿದ್ದೆ, ನೀನು ಪ್ರೇಯರು ಮಾಡ್ತಿದ್ದೆ, ಆದರೆ ನೀನು ದೇವರ ವಾಕ್ಯಕ್ಕೆ ಭಯಪಟ್ಟು ನಡಿಲೇ ಇಲ್ವಲ್ಲಮ್ಮ. ನಿನ್ನ ಹತ್ರ ದೇವರ ವಾಕ್ಯದಿಂದ ಎಷ್ಟು ಸಲ ನಿನ್ನ ಹತ್ರ ಮಾತಾಡಿದ್ರು. ಮನ ತಿರುಗು, ಪರಿಶುದ್ಧತೆ, ಕ್ರಿಸ್ತನು ಬರುವಿಕೆ, ದೇವರ ನೀತಿ ತೀರ್ಪು, ಇದ್ರ ಬಗ್ಗೆ ಎಲ್ಲ ನೀನು ಕೇಳಿಲ್ವೇನಮ್ಮ? ಆದ್ರೂ ನೀನು ಮನ ತಿರುಗಿಲ್ಲ. ನಡಿ. ಚರ್ಚ್ಗೂ ಹೋದೆ, ಪಯ್ಯರು ಮಾಡ್ದೆ, ಅದ್ರ ಜೊತೆಗೆ ಪಾಪನೂ ಮಾಡ್ದೆ, ನನ್ ಕೆಲ್ಸ ಕಮ್ಮಿ ಮಾಡ್ದೆ. ನಡಿ ಹೋಗಣ. ಶಬಾಷ್. ಏಸಪ್ಪ, ನನ್ನ ಸೆಮ್ಸಿ ಒಂದೇ ಒಂದ್ಸಲ ಬಿಟ್ಬಿಡಿ ಏಸಪ್ಪ. ಹಬ್ಬ ಸಾಕು ಬಾರೆ, ಕಂಡಿದ್ದೀನಿ. ಫಿನಿಯಾಸ್, ಬನ್ನಿ. ಭೂಮಿಲಿ ಕರ್ತನಿಗಾಗಿ ಸಾಕ್ಷಿಯಾಗಿ ಬದುಕಿದೀಯಾ. ಹೀಗೋ ನಿನ್ನ ಕೃತ್ಯಗಳಿಗೆ ಪ್ರತಿಫಲ ಉಂಟು. ಇವನು ನನ್ನ ಮಗನು, ನನ್ನ ಎದೆಗೆ ಒರಗಿಕೊಂಡಂತ ಮಗನು, ನನ್ನ ಹೃದಯದ ಬಡಿತವನ್ನು ಅರಿತಂತ ಮಗನು, ನನ್ನ ಮತ್ತು ನನ್ನ ತಂದೆಯ ಚಿತ್ತವನ್ನು ನೆರವೇರಿಸಿದವನು. ಮಗನೇ, ನೀನು ಜೀವಿಸಿದ ಪ್ರತಿ ದಿನವೂ ನನ್ನ ಇಷ್ಟಾನುಸಾರವಾಗಿಯೇ ಜೀವಿಸಿದ್ದೀಯಾ. ಆದುದರಿಂದ ಬಾ, ನನ್ನ ಆಲಯದ ಸ್ತಂಭವಾಗಿರು. ಯಾಕೆ ಇವನಿಗೆ ಈ ವಿಶೇಷ ಬಹುಮಾನ? ಯಾರಿಗೂ ಇಲ್ಲದಿರುವಂತಹ ಕೃಪೆ ಇವನಿಗೆ ಯಾಕೆ? ಏಕೆಂದರೆ ಭೂಮಿಯಲ್ಲಿ ಬದುಕುವಾಗ ಇವನ ಯೌವನ ಪ್ರಾಯವನ್ನ ದೇವರಿಗೆ ಒಪ್ಪಿಸಿಕೊಟ್ಟು ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಬೆಳೆದು
ದೇವರಿಗೆ ಸಾಕ್ಷಿಯಾಗಿ ಜೀವಿಸಿದ ಈ ಫಿನೆಹಾಸನ ವೈರಾಗ್ಯ ದೇವರಿಗಾಗಿ ತೋರ್ಪಟ್ಟಾಗ ದೇವರ ನಾಮ ಭೂಮಿಯಲ್ಲಿ ಮಹಿಮೆ ಪಟ್ಟಿತು. ಇದೇ ರೀತಿಯಾಗಿ ನೀವು ಒಬ್ಬೊಬ್ಬರು ದೇವರಿಗೋಸ್ಕರವಾಗಿ ಸಾಕ್ಷಿಯಾಗಿ ಬದುಕಬೇಕು. ಕ್ರಿಸ್ತನನ್ನ ಎದುರುಗೊಳ್ಳುವಾಗ ಪರಿಶುದ್ಧ ಅಲಂಕಾರದೊಡನೆ ನಿಮ್ಮ ಕುರಿತಾಗಿರುವ ದೇವರ ಯೋಜನೆಯನ್ನು, ದರ್ಶನವನ್ನು ಮಾಡಿ ಮುಗಿಸಿ ಜಯಶಾಲಿಗಳಾಗಿ ನಿಲ್ಲಬೇಕು. ಕರ್ತನಿಗೋಸ್ಕರವಾಗಿ ಸಾಕ್ಷಿಗಳಾಗಿರಬೇಕು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಕರ್ತನಾದ ಯೇಸುವೆ, ಬೇಗನೆ ಬನ್ನಿ. ಎಲ್ಲರೂ ಜೋರಾದ ಕರೆಗಳನ್ನು ತಟ್ಟಿ ನಾವು ಮಕ್ಕಳನ್ನು ವಂದಿಸೋಣ. ಉತ್ತಮವಾದ ಒಂದು ಸಹೋದರರಿಗೆ, ಯವನಸ್ಥರಿಗೆ ಮಗದೊಮ್ಮೆ ನಾವು ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಾಗಿ ಹೇಳ್ಬೇಕೆಲ್ರು, ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಒಂದು ಚಿಕ್ಕ ಕೋಲಾಟ ಇದೆ. ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ. ಆಮೇನ್. ಏನು ಹೇಳ್ತಾರೆ? ನೀನು ಇದನ್ನು ಬಿಟ್ಟರೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತೆ. ಎರಡು ಇದೆ, ಒಂದು ಕಡೆ ಆಶೀರ್ವಾದ, ಇನ್ನೊಂದು ಬಿಡುವಂಥದ್ದು. ಈಗ ನಿಮ್ಮ ಕೈಯಲ್ಲಿ ಯಾವುದು ಬಂದರೂ ಬರ್ಬೋದು. ಒಂದು ವೇಳೆ ಹೋದ ವರ್ಷ ಬಂದಿರೋದು ಬಂದಿರ್ಬೋದು, 3 ವರ್ಷದ ಕಡೆ ಬಂದಿರೋದು ಬಂದಿರ್ಬೋದು. ಆಮೇನ್. ಅದರ ಅರ್ಥ ಏನಂದರೆ ನೀನು 3 ವರ್ಷದಿಂದ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ. 3 ವರ್ಷದಿಂದ ದೇವರು ಎದುರು ನೋಡ್ತಿದ್ದಾನೆ ನಿನ್ನ ಆಶೀರ್ವಾದ ಮಾಡ್ಬೇಕಂತೇಳಿ. ಆದರೆ ನೀನು ಏನು ಮಾಡಿಲ್ಲ, ಬಿಡಬೇಕದನ್ನು ಬಿಟ್ಟಿಲ್ಲ ಅನ್ನೋದಕ್ಕೋಸ್ಕರ ಕಾಯ್ತದಾನೆ. ಮತ್ತೆ ರಿಪೀಟ್ ಆದರೆ ಕೆಲವರಿಗೆ ಹೋದ ವರ್ಷ ಬಂದಿದ್ದು ಬೇಡ, ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಬೇಡ. ಹೋದ ವರ್ಷ ಹೇಳಿದ ದೇವರು ಮತ್ತೆ ಹೇಳ್ತಾನೆ, ಮತ್ತೆ ಎಚ್ಚರಿಕೆ ಕೊಡ್ತಾನೆ ಎಂದು. ಪೊಲೀಸರು ಒಂದು ಸತಿ ನೋಡ್ತಾರೆ, ಇನ್ನೊಂದು ಸತಿ ಹೆಲ್ಮೆಟ್ ಹಾಕೊಂಬರ್ಬೇಕು ಅಂತಾರೆ. ಆಯ್ತಪ್ಪ, ಇನ್ನೊಂದು ಸ್ವಲ್ಪ ಇನ್ನು ಮತ್ತೆ ಸಿಕ್ಕಿದ್ರೆ, ಮೊನ್ನೆ ತಾನೇ ಹೇಳಿದ್ರೆ ನಿನ್ನ ಹೆಲ್ಮೆಟ್ ಹಾಕೊಂಬಂದಿಲ್ಲ, ಬರೋ ಒಳಕ್ಕೆ ಫೀಸ್ ಕಟ್ಟು ಅಥವಾ ಫೈನ್ ಹಾಕು ಅಂತೇಳಿ ಹೇಳ್ತಾರಲ್ವಾ. ಆ ಥರ ಸಿಕ್ಕಾಕೋಬಾರ್ದು. ಆಮೇಲೆ ದೇವ್ರಿಗೆ ಸ್ತೋತ್ರ. ಮೊದಲನೇದಾಗಿ ನಾವು ಸೇವಕರುಗಳನ್ನು ಕರಿತೀವಿ. ದೇವರು ಅವರನ್ನು ಆಶ್ವಾಸಲಿ. ಆಮೇಲೆ ವಾಗ್ದಾನಗಳಿಗೋಸ್ಕರ ಸಿಸ್ಟರ್ ಪ್ರೇಯರ್ ಮಾಡ್ತಾರೆ. ಇರಪ್ಪ, ವಾಗ್ದಾನಗಳು ಕೊಡ್ರಿ. ರವಿಯಲ್ಲಿ ಬನ್ನಿರಿ, ನಾವು ಪ್ರೇಯರ್ ಮಾಡೋಣ, ಕೊಡ್ತಾರಣ್ಣ. ಅಪ್ಪ ಬಿಡು ನೀನು ಗೊತ್ತಾಗಲ್ಲ, ಇದು ಒಂದು ನಿಮಿಷ ಎತ್ಕೊಂಬಮ್ಮ, ಬನ್ನಿ. ಬಿಚ್ಚಿದ್ದೀರ? ನಾವೆಲ್ಲ ಪ್ರಾರ್ಥನೆ ಮಾಡುವಾಗ ಸೇವಕರುಗಳು ಫಸ್ಟು ನೀವು ಬರಬೇಕು ಫ್ಯಾಮಿಲಿಯಾಗಿ. ನಿಮಗೆ ಕ್ಯಾಲೆಂಡರ್ ಮತ್ತು ಕೆಲವು ಗಿಫ್ಟ್ಗಳನ್ನೆಲ್ಲ ಸಹ ಕೊಡ್ತೇವೆ. ದೇವರು ನಿಮ್ಮನ್ನು ಆಶ್ವಾಸನಾದ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಸೇವಕರುಗಳನ್ನು, ವಿಶ್ವಾಸಿಗಳನ್ನು ಇದನ್ನು ಆಶೀರ್ವಾದ ಮಾಡುವ ಕರ್ತನೆ, ವಾಗ್ದಾನಗಳ ಕರ್ತನೆ, ಈ ವರ್ಷವೆಲ್ಲ ಕಾಪಾಡುವ ಹಾಗೆ, ಅಭಿವೃದ್ಧಿ ಹೊಂದುವ ಹಾಗೆ ಅಪ್ಪ, ನೀವು ಆ ವಾಗ್ದಾನಗಳು ಅವ್ರು ನಿಲ್ಲುವ ಹಾಗೆ. ಒಂದೊಂದು ವಾಗ್ದಾನ ಹೆಂಗಿರ್ತದಂದರೆ ಕರ್ತನೆ, ನಿನ್ನ ಗೇಡಿಯು ಗುರಾಣಿಯು ಅವರ ಪಕ್ಕದಲ್ಲಿ ನಿಲ್ಲುವ ಹಾಗೆ ಇರಲಿ ಸ್ವಾಮಿ. ಆ ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಕೃಪೆತರು ಸಹಾಯ ಮಾಡಬೇಕಾಗಿ ಯೇಸು ನಾಮದಲ್ಲಿ ಬಿಡಿನ ತಂದೆ. ಮತ್ತು ವರ್ಷದ ಈ ನಮ್ಮ ಸಭೆಯ, ನಮ್ಮ ಸೇವೆಯ ಒಂದು ವಾಗ್ದಾನ ವಾಕ್ಯಗಳು. ಆಮೇನ್. ಓಕೆ, ನಾವೇ ತೆಗೋಣ. ದೇವ್ರ ಚಪ್ಪಾಳೆ ಮಹಿಮೆ ಪಡಿಸ್ತಾ ಕರ್ತನ ಮಹಿಮೆಗಾಗಿ. ಥ್ಯಾಂಕ್ ಯು ಜೀಸಸ್. ಮೊದಲನೇದಾಗಿ ಈ ಸಭೆಯಲ್ಲಿ ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿ ಇರಿ. ಆಮೇನ್. ಒಬ್ಬರಿಗೊಬ್ಬರು ನಾವೇನು ಮಾಡಬೇಕು? ಉಪಕಾರ ಮಾಡಬೇಕು, ಒಬ್ರಿಗೊಬ್ಬರು ಸಹಾಯ ಮಾಡಬೇಕು. ಉದಾಹರಣೆಗೆ ಲಕ್ಷ್ಮಮ್ಮ ಬಂದಿದ್ದಾಳೆ. ಲಕ್ಷ್ಮಮ್ಮ, ಶಾರದಮ್ಮ ಒಬ್ರಿಗೊಬ್ಬರು ಉಪಕಾರ ಮಾಡ್ಕೊತಾರೆ. ಈ ಅಮ್ಮ ಕಾಯಿಲೆ ಬಿದ್ದರೆ ಅಯ್ಯಮ್ಮನಿಗೆ ಬರ್ತಾಳೆ, ಅಯ್ಯಮ್ಮನ ಕಾಯಿಲೆ ಬಿದ್ದರೆ ಈ ಅಮ್ಮನಿಗೆ ಬರ್ತಾಳೆ. ಆಮೇನ್. ಇದು ಒಳ್ಳೆ ಸಾಕ್ಷಿ. ಆಮೇನ್. ಹಲ್ಲೆಲೂಯ. ಹೊಟ್ಟೆಯಲ್ಲಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಬೇಕಂತೇನಿಲ್ಲ, ಏಸಪ್ಪ ಹುಟ್ಟಿದ್ರೆ ಸಾಕು. ಹಲ್ಲೆಲೂಯ.
ಮತ್ತು ಕರುಣೆ ಉಳ್ಳವರಾಗಿ ಯಾರಿಗಾದ್ರೂ ಸಹಾಯ ಮಾಡಬೇಕು ಅನ್ನುವ ಉದ್ದೇಶ ಇದ್ದರೆ ನಾವು ಯಾರಿಗೆ ಬೇಕಾದರೂ ಮಾಡಬೇಕು. ಆಮೇಲೆ ಕ್ಷಮಿಸೋರಾಗಿರಬೇಕು. ಏನು ಮೇಗಿರಬೇಕು? ಮೊದಲನೇದಾಗಿ ನಿನ್ನ ಗಂಡನ ನೀನು ಫಸ್ಟ್ ಕ್ಷಮಿಸಬೇಕು. ಈ ವರ್ಷದಲ್ಲಿ ಎಷ್ಟು ಜನ ಹೆಂಡ್ತೀರು ನಿಮ್ಮ ಗಂಡಂದ್ರನ್ನ ಕ್ಷಮಿಸ್ತೀರಾ? ಯಜಮಾನ್ ಕ್ಷಮಿಸ್ತಾವ? ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ನೀವು ಹೇಳುವ ಹಾಗೆ ನಾವು ಮಾಡ್ತೀವಿ ಸ್ವಾಮಿ. ಒಬ್ಬರನ್ನೊಬ್ಬರು ಕ್ಷಮಿಸ್ತೇವೆ, ಒಬ್ಬರನ್ನೊಬ್ಬರು ನಾವು ಪ್ರೀತಿಸ್ತೇವೆ, ಕರುಣಿಸ್ತೇವೆ. ಅದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಓಕೆ, ಈ ಸಮಯ